ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು ಇನ್ನಿತರೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಬೇಕಾಗುವಂತಹ ಜನರಲ್ ಇಂಗ್ಲೀಷ್ ರಿಲೇಟೆಡ್ ಆದಂತಹ ಒಂದು ಮ್ಯಾರಥಾನ್ ಸೆಷನನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಇದು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಏನಿದೆ ಅದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಜನರಲ್ ಇಂಗ್ಲೀಷಲ್ಲಿ ಬಹಳಷ್ಟು ರೀತಿಯಾದಂತಹ ಕ್ವೆಶನ್ಸ್ ಇದೆ. ಆ ಕ್ವೆಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಈ ಕ್ಲಾಸಿನ ಮುಖ್ಯ ಉದ್ದೇಶ ಆಗಿರುತ್ತೆ. MBAಗೆ ಆಗಿರ್ಬೋದು, PSIಗೆ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಜನರಲ್ ಇಂಗ್ಲೀಷ್ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಇಷ್ಟಕ್ಕೂ ಮುಂಚೆ ನಾವು ಮಾಡಿದಂತಹ ಗ್ರೂಪ್ ಸಿಗೆ ಬೇಕಾಗಿದ್ದಂತಹ ಎಷ್ಟೊಂದು ಸತೆ ಇಂಗ್ಲೀಷ್ ಕ್ಲಾಸಸನ್ನು ಮಾಡಿದ್ದೀವಿ. ಅದನ್ನೆಲ್ಲ ಒಟ್ಟುಗೂಡಿ ಇದು ಒಂದು ಮ್ಯಾರಥಾನ್ ಸೆಷನ್ ಆಗಿರುತ್ತೆ. ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಇಡಿಯಂ. ಏನು ಅಂದ್ರೆ, ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಟು ದೇರ್ ಹೀಲ್ಸ್. ಪೊಲೀಸ್ ಬಂದ ತಕ್ಷಣ ಥೀವ್ಸ್ ಟುಕ್ ಟು ದೇರ್ ಹೀಲ್ಸ್ ಅಂತ ಇದೆ. ಸೊ ನೀವು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೋಬೇಕು ಸ್ಪರ್ಧಾರ್ಥಿಗಳೇ. ಪೊಲೀಸ್ ಬಂದ ತಕ್ಷಣ ಥೀವ್ಸ್ ಏನ್ ಮಾಡ್ತಾರೆ, ಕಳ್ಳರು ಏನ್ ಮಾಡ್ತಾರೆ, ಓಡೋಗ್ತಾರೆ. ಸೊ ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ವೇರ್ ಟೇಕನ್ ಬೈ ಸರ್ಪ್ರೈಸ್. ಸರ್ಪ್ರೈಸ್ ಅನ್ನೋದು ಸ್ವಲ್ಪ ಖುಷಿಯಾದ ವಿಷಯ. ಪೊಲೀಸರು ಬಂದ್ರೆ ಥೀವ್ಸ್ ಸರ್ಪ್ರೈಸ್ ಆಗಲ್ಲ. ಒನ್ ಈಸ್ ರಾಂಗ್. ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಫ್ಲೈಟ್ ಆರ್ ರ್ಯಾನ್ ಅವೇ. ಎಸ್, ಲಾಜಿಕಲಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಶೆಲ್ಟರ್ ಇನ್ ಅ ಟಾಲ್ ಬಿಲ್ಡಿಂಗ್. ಅಲ್ಲ. ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಓಪನ್ ಇಂಡಿಸ್ಕ್ರಿಮಿನೇಟ್ ಫೈರ್. ಅಂದ್ರೆ ಏನ್ ಗುಂಡು ಹಾರಿಸಿದ್ರು ಅಂತ, ಇದು ಅಲ್ಲ. ಟುಕ್ ಟು ದೇರ್ ಹೀಲ್ಸ್. ಹೀಲ್ಸ್ ಅಂದ್ರೆ ಈ ಭಾಗ. ಸೊ ಅಂದ್ರೆ ಓಡೋದು ಅಂತ. ಸೊ ದಟ್ ಮೀನ್ಸ್ ಆಪ್ಷನ್ 2 ಇಸ್ ರೈಟ್. ಮುಂದಿನ ಪ್ರಶ್ನೆ, ಸಚಿನ್ ಹ್ಯಾಸ್ ಬಿಟನ್ ಆಫ್ ಮೋರ್ ದ್ಯಾನ್ ಹಿ ಕ್ಯಾನ್ ಚ್ಯೂ. ಅಂದ್ರೆ ಎಷ್ಟು ಒಂದು ಬರ್ಗರ್ ಅಂತ ಇಟ್ಕೊಳ್ಳಿ, ಅವನು ಎಷ್ಟು ಚೂ ಮಾಡಬಹುದೋ ಅದ್ರಗಿಂತ ಜಾಸ್ತಿ ಕಡಿದು ಬಿಟ್ಟಿದ್ದಾನೆ ಅಥವಾ ಬೈಟ್ ಮಾಡಿದಾನೆ ಅಂತ ಇರೋದು. ಅಂದ್ರೆ ಅವನ ಕೈಲಾಗೋದಕ್ಕಿಂತ ಜಾಸ್ತಿ ತಿಂದಿದ್ದಾನೆ, ಚೂ ಮಾಡೋದಕ್ಕಿಂತ ಜಾಸ್ತಿ. ಅಂದ್ರೆ ಸಚಿನ್ ಈಸ್ ಆಲ್ವೇಸ್ ಹಂಗ್ರಿ ಅಲ್ಲ. ಸಚಿನ್ ಯಾವಾಗ್ಲೂ ಹಂಗ್ರಿ ಇದ್ದಾರೆ ಅಂತ ಅಲ್ಲ ಅರ್ಥ. ಸಚಿನ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್. ಎಸ್, ಅಂದ್ರೆ ಅವರ ಕೈಲಾಗುವುದಕ್ಕಿಂತ ಯಾರಾದರೂ ಜಾಸ್ತಿ ಮಾಡಲು ಟ್ರೈ ಮಾಡಿದ್ರೆ, ತಿನ್ನೋದ್ರಲ್ಲೇ ಆಗಿರ್ಬೇಕು ಅಂತಲ್ಲ, ಯಾವುದೇ ಆಗಿರ್ಬೋದು. ಅಂದ್ರೆ ಇವಾಗ ನಾನು 100 ಮೀಟರ್ ರೇಸ್ ಅನ್ನ 4 ಸೆಕೆಂಡ್ಸ್ ಅಲ್ಲಿ ಓಡ್ತೀನಿ. ಬಿಟನ್ ಆಫ್ ಮೋರ್ ದ್ಯಾನ್ ವಾಟ್ ಹಿ ಕ್ಯಾನ್ ಚ್ಯೂ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್. ಲಿಟಲ್ ರಿಗಾರ್ಡ್ ಫಾರ್ ಅದರ್ಸ್ ಅಲ್ಲ, ಹ್ಯೂಜ್ ಈಟರ್ ಅಲ್ಲ. ಮುಂದಿನ ಪ್ರಶ್ನೆ, ಹಿ ಡಗ್ ದ ಗ್ರೇವ್ ವೆನ್ ಹಿ ಟುಕ್ ದ ಕಲ್ಪ್ರಿಟ್ ಸೈಡ್. ಒಬ್ಬ ಕಲ್ಪ್ರಿಟ್ ಇದ್ದಾನೆ, ಆ ಕಲ್ಪ್ರಿಕ್ಟಿನ ಪರವಾಗಿ ಇನ್ನೊಬ್ಬ ಮಾತಾಡಿದಾನೆ ಅಂದ್ರೆ ಏನರ್ಥ? ಅಂದ್ರೆ ಇವನಿಗೆ ಸಪೋರ್ಟ್ ಮಾಡಿದಾನೆ ಅಂತ. ದಟ್ ಮೀನ್ಸ್ ಹಿ ಮೆಂಡೆಡ್ ಹಿಮ್ಸೆಲ್ಫ್ ಬೈ ಹೆಲ್ಪಿಂಗ್ ದ ಕಲ್ಪ್ರಿಟ್. ಇವನೇ ಸರಿ ಮಾಡ್ಕೊಂಡ. ಬಟ್ ಸರಿ ಮಾಡ್ಕೊಂಡ್ರೆ ಕಲ್ಪ್ರಿಟ್ ಇಂದ ದೂರ ಹೋಗಬೇಕು ಲಾಜಿಕಲಿ. ಸೊ 1 ಅನ್ನ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. ಹಿ ರೂಯಿನ್ಡ್ ಹಿಮ್ಸೆಲ್ಫ್ ವೆನ್ ಹಿ ಹೆಲ್ಪ್ ದ ಕಲ್ಪ್ರಿಟ್. ಅಂದ್ರೆ ಅವನವನಾಗೆ ನಾಶ ಆಗೋದ ಕಲ್ಪ್ರಿಕ್ಟಿಗೆ ಹೆಲ್ಪ್ ಮಾಡ್ತಾ. ಇದು ಪಾಸಿಬಿಲಿಟಿ ಇದೆ. ಹಿ ಸೇವ್ಡ್ ಹಿಮ್ಸೆಲ್ಫ್ ಬೈ ಹೆಲ್ಪಿಂಗ್ ದ ಕಲ್ಪ್ರಿಕ್ಟ್. ಕಲ್ಪ್ರಿಕ್ಟಿಗೆ ಹೆಲ್ಪ್ ಮಾಡಿ ಹೇಗ್ ಸೇವ್ ಮಾಡಕ್ ಸಾಧ್ಯ? ಇಲ್ಲ. ಹಿ ರಿಪೇರ್ಡ್ ಹಿಮ್ಸೆಲ್ಫ್ ಬೈ ಸೇವಿಂಗ್ ದ ಕಲ್ಪ್ರಿಕ್ಟ್. ಇದು ಕೂಡ ತಪ್ಪು. ಯಾಕಂದ್ರೆ ಕಲ್ಪ್ರಿಕ್ಟಿಗೆ ಹೇಳಿ ನಮ್ಮನ್ನ ನಾವು ರಿಪೇರ್ ಮಾಡ್ಕೊಳಕ್ ಆಗಲ್ಲ. ಡಗ್ ದ ಗ್ರೇವ್ ಅಂತ ಅಂದ್ರೆ ನಮ್ಮ ಗುಂಡಿಯನ್ನ ನಾವೇ ತೋಡಿಕೊಳ್ಳೋದು ಅಂತ ಏನ್ ಹೇಳ್ತೀವಿ, ಅದ್ರ ಇಂಗ್ಲಿಷ್ ಪರ್ಯಾಯ ಅದು ಅಥವಾ ಟ್ರಾನ್ಸ್ಲೇಷನ್. ಸೊ ಅಂದ್ರೆ ಅವರ ಗುಂಡಿಯನ್ನ ತೋಡ್ಕೊಂಡು ಅವರೇ ಹಳ್ಳಕ್ ಬಿದ್ರು, ಗುಂಡಿಯಲ್ಲಿ ಬಿದ್ರು ಅಂತ ಏನ್ ಹೇಳ್ತೀವಿ, ಅದು ಆಪ್ಷನ್ 2 ಇಸ್ ರೈಟ್. ಮುಂದಿನ ಪ್ರಶ್ನೆ, ಸೆಂಟೆನ್ಸ್ ಎರರ್. ಸೆಂಟೆನ್ಸ್ ಅಲ್ಲಿ ಎಲ್ಲಿ ಎರರ್ ಇದೆ ಅಂತ ಗೊತ್ತಿರಬೇಕು. ಫಸ್ಟ್ ಪ್ರಶ್ನೆ, ಐಡೆಂಟಿಫೈ ದ ಎರರ್ ಇನ್ 1, 2 or 3, ಇಲ್ಲ ಅಂದ್ರೆ 4 ನೋ ಎರರ್ ಅಂತ ಮಾರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಮೈ 2 ಸನ್ ಇನ್ ಲಾ, ಇವ್ರು ಹೇಳ್ತಾ ಇರೋದು ಮೈ 2 ಸನ್ ಇನ್ ಲಾ ಹ್ಯಾವ್ ಕಮ್ ಟು ಸಿ ಮೀ. ಸೊ ಇಬ್ರು ಸನ್ ಇನ್ ಲಾ ಇದ್ದಾರೆ, ಇವರನ್ನ ನೋಡಲು ಬಂದಿದ್ದಾರೆ. ಸನ್ ಇನ್ ಲಾ
ಅನ್ನೋದು ಸಿಂಗುಲರ್. ಇವಾಗ ಸನ್ ಅಂತ ಇದೆ. ಮೈ ಮೈ ಸನ್ಸ್ ಹ್ಯಾವ್ ಕಮ್ ಅಂತ ಹೇಳ್ತೀವಿ. ಮೈ ಟು ಸನ್ ಹ್ಯಾವ್ ಕಮ್ ಅಲ್ಲ, ಯಾಕಂದ್ರೆ ಸಿಂಗುಲರ್. ಪ್ಲೂರಲ್ ಅಲ್ಲಿ ಏನಾಗ್ಬೇಕಿದು ಅಂದ್ರೆ ಸನ್ಸ್ ಇನ್ ಲಾ ಅಂತ ಆಗ್ಬೇಕು. ಮೈ ಟೂ ಸನ್ಸ್ ಇನ್ ಲಾ ಆರ್ ಮೈ ಬೋತ್ ಸನ್ಸ್ ಇನ್ ಲಾ ಹ್ಯಾವ್ ಕಮ್ ಟು ಸಿ ಮೀ. ಟೂ ಇಫ್ ಮೋರ್ ದೆನ್, ಅವ್ರಿಗೆ ಎರಡಕ್ಕಿಂತ ಜಾಸ್ತಿ ಹೇಳಿ ಅಂತ ಇದ್ರೆ, ಅದು ಮೋರ್ ದೆನ್ ಟೂ ಇದ್ರೆ ಅವಾಗ ಮೈ ಟೂ ಸನ್ ಇನ್ ಲಾಸ್. ಇಬ್ರೇ ಇದ್ರೆ ಮೈ ಬೋತ್ ಸನ್ ಇನ್ ಲಾಸ್ ಅಂತ ಆಗತ್ತೆ. ಹ್ಯಾವ್ ಕಮ್ ಏನೂ ತಪ್ಪಿಲ್ಲ. ಟು ಸಿ ಮೀ ಇದರಲ್ಲೂ ಏನು ತಪ್ಪಿಲ್ಲ. ತಪ್ಪಿರುವುದು ಈ ಭಾಗದಲ್ಲಿ. ಮೈ ಟೂ ಸನ್ ಇನ್ ಲಾ ಅಲ್ಲ, ಮೈ ಟೂ ಸನ್ಸ್ ಇನ್ ಲಾ ಆರ್ ಮೈ ಬೋತ್ ಸನ್ಸ್ ಇನ್ ಲಾ. ಮುಂದಿನ ಪ್ರಶ್ನೆ, ದ ಪೆಸಿಫಿಕ್ ಈಸ್ ಅ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್, ನೋ ಎರರ್. ಸೊ ಇದು ಒಂದು ಓಷನ್, ತುಂಬಾ ಆಳವಾದ ಓಷನ್ ಪೆಸಿಫಿಕ್. ಅದರಿಗಿಂತ ಆಳವಾದ ಇನ್ನೆಲ್ಲ ಓಷನ್ಗಳು ಅದರಿಗಿಂತ ಕಡಿಮೆ ಇದೆ ಅಂತ ಅರ್ಥ. ಡೀಪೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್, ಸೂಪರ್ಲೇಟಿವ್ ಡಿಗ್ರಿ ಅಂತ ಏನ್ ಹೇಳ್ತೀವಿ. ಸೂಪರ್ಲೇಟಿವ್ ಡಿಗ್ರಿಗಿಂತ ಮುಂಚೆ ಅಂದ್ರೆ ಅದರಿಗಿಂತ ಇನ್ನೇನೂ ಇಲ್ಲ ಅಂದಾಗ ಅದಕ್ಕೆ ಹಿಂದೆ ಬರುವ ಆರ್ಟಿಕಲ್ ದ. ಸೊ ದಿ ಪೆಸಿಫಿಕ್ ಈಸ್ ದಿ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್, ನೋ ಎರರ್ ಅಲ್ಲ. ದ ಡೀಪೆಸ್ಟ್ ಇಸ್, ಎ ಡೀಪೆಸ್ಟ್ ಇಸ್ ರಾಂಗ್, ದ ಡೀಪೆಸ್ಟ್ ಇಸ್ ರೈಟ್. ಮುಂದಿನ ಪ್ರಶ್ನೆ, ದ ಕೋಚ್ ಟೋಲ್ಡ್ ದಟ್ ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಕೋಚ್ ಹೇಳ್ತಾ ಇದ್ದಾರೆ ಎಲ್ರೂ ಬರಲೇಬೇಕು ಮೀಟಿಂಗಿಗೆ ಅಂತ. ದ ಕೋಚ್ ಟೋಲ್ಡ್ ದಟ್ ಇದರಲ್ಲಿ ಏನೂ ತಪ್ಪಿಲ್ಲ. ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಇದರಲ್ಲೂ ಏನೂ ತಪ್ಪಿಲ್ಲ. ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್ ತಪ್ಪಿರುವುದು ಇದರಲ್ಲಿ. ಯಾಕಂದ್ರೆ ಎವ್ರಿ ಒನ್ ಅಂದಾಗ ಎವ್ರಿ ಒನ್ ಹ್ಯಾಸ್ ಟು ಅಟೆಂಡ್ ದ ಮೀಟಿಂಗ್, ನೀವೆಲ್ಲರೂ ಒಬ್ರೊಬ್ರು ಬರಬೇಕು ಅನ್ನೋದು ಆಪ್ಷನ್. ಎವ್ರಿ ಒನ್ ಹ್ಯಾಸ್ ಟು ಅಟೆಂಡ್ ದ ಮೀಟಿಂಗ್, ನೋ ಎರರ್ ಅಲ್ಲ. ಆಪ್ಷನ್ 3 ಇಸ್ ರೈಟ್. ಮುಂದಿನ ಪ್ರಶ್ನೆ, ನೋ ಸೂನರ್ ಡಿಡ್ ದ ಟೈಗರ್ ಅಪಿಯರ್ ದೆನ್ ಹಿ ಶಾಟ್ ಇಟ್ ಡೌನ್, ನೋ ಎರರ್. ಟೈಗರ್ ಬರುತ್ತಿದ್ದಂತೆಯೇ ಅದಕ್ಕೆ ಗುಂಡ್ ಹಾರಿಸಿದ್ದ ಅಂತ ಹೇಳ್ತಾ ಇದ್ದಾರೆ. ನೋ ಸೂನರ್ ಡಿಡ್ ಸರಿಯಾಗಿದೆ. ದ ಟೈಗರ್ ಅಪಿಯರ್ ಇದರಲ್ಲಿ ಏನೂ ತಪ್ಪು ಕಾಣಿಸ್ತಾ ಇಲ್ಲ. ದೆನ್ ಹಿ ಶಾಟ್ ಇಟ್ ಡೌನ್, ನೋ ಸೂನರ್ ಅಂತ ಬಂದಾಗ ಅದರ ನೆಕ್ಸ್ಟ್ ಬರೋದು ನೋ ಸೂನರ್ ದ್ಯಾನ್, ದೆನ್ ಅಲ್ಲ ದ್ಯಾನ್. ಸೊ ಇಲ್ಲಿ ಬರಬೇಕಾಗಿದ್ದು ನೋ ಸೂನರ್ ದ್ಯಾನ್ ಅಂತ. ಸೊ 1 ರಾಂಗ್ ಆಯ್ತು, 2 ರಾಂಗ್ ಆಯ್ತು. ಆಪ್ಷನ್ 3 ಇಸ್ ರೈಟ್. ಮುಂದಿನ ಪ್ರಶ್ನೆ, ಸಿನಾನಿಮ್ಸ್ ಗೆ ಹೋಗೋಣ. ಸಿನಾನಿಮ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆಬ್ಸ್ಟಿನೇಟ್ ಪೀಪಲ್ ಮೇಕ್ ಅದರ್ಸ್ ಲೈಫ್ ಡಿಫಿಕಲ್ಟ್. ಈಗ ನಮ್ಗೆ ಆಬ್ಸ್ಟಿನೇಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಒಂದೊಂದಾಗಿ ವರ್ಡ್ಸ್ ಅನ್ನ ಸಬ್ಸ್ಟಿಟ್ಯೂಟ್, ನಮ್ಗೆ ಗೊತ್ತಿರುವ ವರ್ಡ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇನ್ನೋಸೆಂಟ್ ಪೀಪಲ್ ಮೇಕ್ ಅದರ್ಸ್ ಲೈಫ್ ಡಿಫಿಕಲ್ಟ್. ಇನ್ನೋಸೆಂಟ್ ಪೀಪಲ್ ಇಂದ ಅದರ್ಸ್ ಲೈಫ್ ಡಿಫಿಕಲ್ಟ್ ಆಗೋದಿಲ್ಲ ಯೂಶುವಲಿ, ಸೊ 1 ಅಲ್ಲ. ಸಬ್ಮಿಸಿವ್ ಪೀಪಲ್ ಮೇಕ್ ಅದರ್ಸ್ ಲೈಫ್ ಡಿಫಿಕಲ್ಟ್, ಅದು ಅಲ್ಲ. ಆಬ್ಸ್ಟಿನೇಟ್ ಅಂದ್ರೆ ಸ್ಟಬರ್ನ್ ಆಗಿರೋರು, ಯಾರು ಅವ್ರು ಹೇಳಿದ್ದೇ ಆಗ್ಬೇಕು, ಅದೇ ತರ ಇರಬೇಕು, ಬೇರೆ ಏನೂ ತರದ್ ಇರಬಾರ್ದು, ಅಥವಾ ಅವ್ರಿಗೆ ಯಾವ ವಿಷಯವನ್ನೂ ಹೇಳಬಾರ್ದು ಅಂತ ಇರ್ತಾರೋ ಅದನ್ನ ಸ್ಟಬರ್ನ್ ಅಂತ ಹೇಳ್ತೀವಿ. ಅದಕ್ಕೆ ಸಿನಾನಿಮ್ ಬಂದು ಆಬ್ಸ್ಟಿನೇಟ್ ಅಂತ ಆಗತ್ತೆ. ಆಪ್ಷನ್ 3 ಇಸ್ ರೈಟ್. ಮುಂದೆ, ಸೇವರಿ ಫುಡ್ಸ್ ಆರ್ ನಾಟ್ ನೆಸೆಸರಿಲಿ ಹೆಲ್ದಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಸೇವರಿ ಅಂದ್ರೆ ಏನು, ಸಮೋಸ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಚಕ್ಲಿ ಆ ತರದ್ದಾಗಿರ್ಬೋದು, ಯಾವುದೇ ಈ ತರದ ತಿಂಡಿ ತಿನಿಸುಗಳು, ಸಿಹಿ ತಿಂಡಿಗಳು ಅಂತಲ್ಲ. ಯಾಕಂದ್ರೆ ಖಾರನೂ ಆಗಿರ್ಬೋದು, ಸ್ವೀಟ್ ಆಗಿರಬಹುದು. ಇದು ಹುಷಾರಾಗಿರ್ಬೇಕು. ಸಾಲ್ಟಿ ಅಂತ ಫಸ್ಟ್ ಕೊಟ್ಟಿದ್ದಾರೆ, ತಪ್ಪು. ಸೇವರಿ ಅಂದ್ರೆ ಸಾಲ್ಟಿ ಅಲ್ಲ. ಆಯಿಲಿ ಅಂತಾನು ಕೊಟ್ಟಿದ್ದಾರೆ, ಆಯಿಲಿನೂ ಅಲ್ಲ. ಅಪೆಟೈಸಿಂಗ್ ಇಸ್ ದ ಕರೆಕ್ಟ್. ಅಂದ್ರೆ ಹೊಟ್ಟೆಗೆ ಖುಷಿ ಆಗುವಂತದ್ದು ಅಥವಾ ಚೆನ್ನಾಗೆ ಟೇಸ್ಟ್ ಇರುವಂತದ್ದು. ಸೊ ಆ ತರದ ಫುಡ್ ಗೆ ನಾವು ಅಪೆಟೈಸಿಂಗ್ ಅಂತ ಹೇಳ್ತೀವಿ. ಆಪ್ಷನ್ 3 ಸೇವರಿ ಅಂದ್ರೆ ಅಪೆಟೈಸಿಂಗ್. ಮುಂದಿನ ಪ್ರಶ್ನೆ ಇದೆ, ಎರ್ರಿಂಗ್ ಅಕೌಂಟೆಂಟ್ ವಾಸ್ ಆರ್ಡರ್ ಟು ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಟು ದ ಅಗ್ರೀವ್ಡ್. ಅಕೌಂಟೆಂಟ್ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿರುವ ಅಕೌಂಟೆಂಟಿಗೆ ವಾಸ್ ಆರ್ಡರ್ ಟು ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ತಪ್ಪು ಮಾಡಿದೀರಾ, ಹಾಗಾಗಿ ನೀವು ಫುಲ್ ರೆಸ್ಟಿಟ್ಯೂಷನ್ ಅನ್ನೋ ವರ್ಡ್ ಗೊತ್ತಿಲ್ಲ.
ಫುಲ್ ಅಪಾಲಜಿ. ಫುಲ್ ಅಪಾಲಜಿ ಅನ್ನೋದು ಸರಿಯಾಗಿ ಬರೋದಿಲ್ಲ. ಯಾಕಂದ್ರೆ ಅಕೌಂಟೆಂಟ್ ತಪ್ಪು ಮಾಡಿದ್ರೆ ಅಪಾಲಜಿ ತಗೊಂಡು ಏನ್ ಮಾಡ್ತೀರಾ? ತಪ್ಪಾಗಿರೋ ದುಡ್ಡಲ್ಲಿ. ಸೊ ರಿಟರ್ನ್ ಆಫ್ ಮನಿ, ರೆಸ್ಟಿಟ್ಯೂಷನ್ ಅಂದ್ರೆ ರಿಟರ್ನ್ ಆಫ್ ಮನಿ, ಫುಲ್ ರಿಟರ್ನ್ ಆಫ್ ಮನಿ ಅಕೌಂಟೆಂಟ್ ತಪ್ಪು ಮಾಡಿರೋದ್ರಿಂದ ಇಷ್ಟೇ ದುಡ್ಡು ತಪ್ಪಾಗಿದ್ರು ಅದನ್ನ ರಿಟರ್ನ್ ಕೊಡಿ ಅಂತ. ಫುಲ್ ಅಕ್ನಾಲೆಜ್ಮೆಂಟ್ ಅಲ್ಲ, ಫುಲ್ ಎಕ್ಸ್ಪ್ಲನೇಷನ್ ಅಲ್ಲ. Next, if we are servile, it doesn't help us in earning self-respect. If we are soft ಅಲ್ಲ, ಸರ್ವೈಲ್ ಅಂದ್ರೆ ನಾವು ತುಂಬಾ ಸ್ಲೇವಿಶ್ ಆಗಿದ್ರೆ, ತುಂಬಾ ಆಮ್, ಮ್, ದೈನ್ಯದಿಂದ ಇದ್ರೆ, ಅಥವಾ ನಾವು ಸ್ಲೇವ್ ಆಗ್ಬಿಟ್ಟಿದ್ರೆ ಅದನ್ನ ಅದರಿಂದ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜನರಸ್ ಅಲ್ಲ ಹಾಗೂ ಕನ್ನಿಂಗ್ ಕೂಡ ಅಲ್ಲ. ಸರ್ವೈಲ್ ಅಂದ್ರೆ ಸ್ಲೇವಿಶ್. ಐ ಮ್ಯಾಚ್ ದ ಫಾಲೋಯಿಂಗ್ ಫಿಗರ್ಸ್ ಆಫ್ ಸ್ಪೀಚ್. ಸೊ ಬಹಳಷ್ಟು ಫಿಗರ್ಸ್ ಆಫ್ ಸ್ಪೀಚ್ ನ ಕೊಟ್ಬಿಟ್ಟು ಮ್ಯಾಚ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ, ಮ್ಯಾಚ್ ದ ಫಾಲೋಯಿಂಗ್ ವಿತ್ ಫಿಗರ್ಸ್ ಆಫ್ ಸ್ಪೀಚ್. ಬಹಳಷ್ಟು ಫಿಗರ್ಸ್ ಆಫ್ ಸ್ಪೀಚ್ ಕೊಟ್ಬಿಟ್ಟು ಸೆಂಟೆನ್ಸ್ ಕೊಟ್ಟು ಮ್ಯಾಚ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ವೆಶ್ಚನ್ಸ್ ಬರ್ತಾ ಇದೆ. ಹಾಗಾದ್ರೆ ನಾವು ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಆಯ್ತು. ಲೆಟ್ ಸ್ಟಾರ್ಟ್ ವಿತೌಟ್ ಡಿಲೇ. ಮೊದಲನೆಯದಾಗಿ ವಾಟ್ ಈಸ್ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಇಟ್ ಈಸ್ ಅ ಮೋಡ್ ಆಫ್ ಎಕ್ಸ್ಪ್ರೆಷನ್, ಒಂದು ಪೊಯೆಟಿಕ್ ಆಗಿ ಹೇಳುವಂಥದ್ದು, ಇನ್ ವಿಚ್ ವರ್ಡ್ಸ್ ಆರ್ ಯೂಸ್ ಇನ್ ಆರ್ಡರ್ ಟು ಆಡ್ ಬ್ಯೂಟಿ, ಎಕ್ಸ್ಪ್ರೆಷನ್ ಹಾಗೂ ಒಬ್ಬ ಪರ್ಸನಿನ ಇಮ್ಯಾಜಿನೇಷನ್ ಅನ್ನ ಹೇಳುವಂತ ಒಂದು ಪ್ರಕ್ರಿಯೆ. ಫಾರ್ ಎಕ್ಸಾಂಪಲ್, ಸಿಮಿಲಿ, ಮೆಟಾಫೋರ್, ಪರ್ಸಾನಿಫಿಕೇಶನ್ ಎಕ್ಸೆಟ್ರಾ ಆರ್ ಸಮ್ ಫಿಗರ್ಸ್ ಆಫ್ ಸ್ಪೀಚ್. ಇದು ಒಬ್ಬ ಪೊಯೆಟ್ ಅವನ ಪೊಯೆಟ್ ಆಗ್ಲಿ ಪರ್ಸನ್ ಆಗಿ ಆ ಲಿಬರ್ಟಿ ತಗೊಂಡು ಹೇಳುವಂತ ಒಂದು ಆ ಸ್ಪೀಚ್ ಅಲ್ಲಿ ಬರುವಂತದ್ದೊಂದು ಪ್ರಕ್ರಿಯೆ. ಸೊ ಫಾರ್ ಎಕ್ಸಾಂಪಲ್, ಈಗ ಈ ಪರ್ಸನ್ ಒಂದು ಈ ಪರ್ಸನ್ಗೆ ಎಷ್ಟು ಹಶ್ವಾಗಿದೆ ಅಂದ್ರೆ ಒಂದು ಹಾರ್ಸ್ ಅನ್ನ ತಿನ್ಬಹುದು ಅಂತ ಹೇಳುವಂತದ್ದು. ಸೊ ದಟ್ ಈಸ್ ಅ ಫಿಗರ್ ಆಫ್ ಸ್ಪೀಚ್. ಅದನ್ನ ಹೇಳೋ ಒಂದು ಫಿಗರ್ ಆಫ್ ಸ್ಪೀಚ್. ಫಸ್ಟ್ ಫಿಗರ್ ಆಫ್ ಸ್ಪೀಚ್ ಬಂದು ಯಾವುದು ಅಂತ ಅಂದ್ರೆ ಸಿಮಿಲಿ ಅಂತ ಏನ್ ಹೇಳ್ತೀವಿ, ಅದು ಫಸ್ಟ್ ಫಿಗರ್ ಆಫ್ ಸ್ಪೀಚ್. ಏನು ಅಂದ್ರೆ ಅ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್, ಎರಡರ ಮಧ್ಯೆ ಕಂಪ್ಯಾರಿಸನ್. ಹೇಗೆ ಕಂಪೇರ್ ಮಾಡೋದು ಅಂದ್ರೆ ಸೋ ದ್ಯಾಟ್ ಲೈಕ್ ಅಂತ ವರ್ಡ್ ಯೂಸ್ ಮಾಡಿರ್ತಾರೆ ಅಥವಾ ಆಸ್ ಅಂತ ವರ್ಡ್ ಜನರಲಿ ಯೂಸ್ ಮಾಡಿರ್ತಾರೆ. ಎರಡು ಥಿಂಗ್ಸ್ ಇದೆ, ಎ ಮತ್ತು ಬಿ. ಎ ಬಿ ಥರ ಇದೆ ಅಂತ ಹೇಳುವುದು. ಕನ್ನಡದಲ್ಲಿ ನಾವು ಇದನ್ನ ಉಪಮಾಲಂಕಾರ ಅಂತ ಹೇಳ್ತೀವಿ. ಸೊ ದ ಕಿಂಗ್ ಫಾಟ್ ಲೈಕ್ ಅ ಲಯನ್. ಲೈಕ್ ಅನ್ನೋ ಪದ ಬಂದಿದೆ, ಇಲ್ಲಿ ಬರ್ದಿದೀವಿ ನಾವು. ಲೈಕ್ ಅಂತ ಬಂದ್ರೆ ಅದು ಸಿಮಿಲಿ ಆಗತ್ತೆ. ದ ಕಿಂಗ್ ಫಾಟ್ ಲೈಕ್ ಅ ಲಯನ್. ಸೊ ಲಯನ್ ಇದೆ, ಲಯನಿ ಥರ ಫೈಟ್ ಮಾಡಿದ್ರು ಕಿಂಗು ಅಂತ. MS ಧೋನಿ ಈಸ್ ಆಸ್ ಕೂಲ್ ಆಸ್ ಅ ಕುಕ್ಕುಂಬರ್. ಒಂದು ಕುಕ್ಕುಂಬರ್ ಹೇಗಿರುತ್ತಲ್ಲ ಆ ತರ ಕೂಲ್ ಆಗಿ MS ಧೋನಿ ಈಸ್ ಆಸ್ ಕೂಲ್. ಅದ್ MS ಧೋನಿ, ಬಿ ಕುಕ್ಕುಂಬರ್ ಅನ್ಕೊಂಡ್ರೆ ಅದ್ ಎರಡರ ಮಧ್ಯೆ ಕಂಪ್ಯಾರಿಸನ್ ಅನ್ನ ತೋರಿಸ್ತಾ ಇರೋದೇ ಸಿಮಿಲಿ. ಬಹಳ ಕಡೆ ಯೂಸ್ ಆಗುವಂತದ್ದು ಸಿಮಿಲಿ. ಸೊ ಸಿಮಿಲಿಯಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ, ನೀವು ಆ ಕ್ಲಾಸ್ ಆದ್ಮೇಲೆ ಹೋಗಿ ನೋಡಬಹುದು. ಮುಂದಿನದು ಮೆಟಾಫೋರ್. ಮೆಟಾಫೋರ್ ಅಂತ ಅಂದ್ರೆ ಅ ವರ್ಡ್ ಆರ್ ಫ್ರೇಸ್ ಲಿಟರಲಿ ಡಿನೋಟಿಂಗ್ ಒನ್ ಕೈಂಡ್ ಆಫ್ ಆಬ್ಜೆಕ್ಟ್. ಅಂದ್ರೆ ಎ ಒಂದು ತರದ ಆಬ್ಜೆಕ್ಟ್ ಆದರೆ ಆರ್ ಐಡಿಯಾ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಅನದರ್. ಬಿ ಇನ್ನೊಂದು ತರದ ಆಬ್ಜೆಕ್ಟ್ ಆದ್ರೆ ಎಗೂ ಬಿಗೂ ವ್ಯತ್ಯಾಸವೇ ಇಲ್ಲ ಅನ್ನುವ ತರ ಹೇಳೋದು. ಎ ಈಸ್ ಬಿ ಅಂತ ಹೇಳೋದು. ಕನ್ನಡದಲ್ಲಿ ಇದನ್ನ ನಾವು ರೂಪಕಾಲಂಕಾರ ಅಂತ ಗುರುತಿಸ್ತೀವಿ. ಸೊ ರೂಪಕಾಲಂಕಾರ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಸರೋಜಿನಿ ನಾಯ್ಡು ಈಸ್ ಅ ನೈಟಿಂಗೇಲ್ ಅಂದ್ರೆ ಅವರು ಈಸ್ ಲೈಕ್ ಅ ನೈಟಿಂಗೇಲ್ ಆರ್ ಸಿಂಗ್ಸ್ ಲೈಕ್ ಅ ನೈಟಿಂಗೇಲ್ ಅಂದ್ರೆ ಅದು ಸಿಮಿಲಿ ಆಗತ್ತೆ. ಅವರು ನೈಟಿಂಗೇಲೇ ಅಂತ ಹೇಳಿದಾಗ ಅದು ಮೆಟಾಫೋರ್ ಆಗತ್ತೆ. ಬಹಳ ಇಂಪಾರ್ಟೆಂಟು. ಒಂದು ಟ್ರಿಕ್ ಅಥವಾ ಟಿಪ್ ಏನು ಅಂದ್ರೆ ಇಲ್ಲಿ ಲೈಕ್ ಆಗ್ಲಿ ಆಸ್ ಆಗ್ಲಿ ಇರುವುದಿಲ್ಲ. ಡೈರೆಕ್ಟ್ ಆಗಿ ಎ ಈಸ್ ಈಕ್ವಲ್ ಟು ಬಿ, ಎ ಬಿ ಯ ಸ್ಥಾನದಲ್ಲಿದೆ ಅಂತ ಹೇಳ್ಬಿಡುವಂಥದ್ದು. ನೆಕ್ಸ್ಟ್, ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್.
ಈ ಕ್ಯಾಮಲ್ ಏನಿದೆ ಡೆಸರ್ಟಿನ ಶಿಪ್ ಅಂತಾನೆ ಹೇಳೋದು. ಕ್ಯಾಮಲ್ ಈಸ್ ಲೈಕ್ ದ ಶಿಪ್ ಆಫ್ ದ ಡೆಸರ್ಟ್ ಆರ್ ಕ್ಯಾಮಲ್ ಈಸ್ ಸೀನ್ ಆಸ್ ಶಿಪ್ ಅಲ್ಲ, ಕ್ಯಾಮಲ್ ಶಿಪ್ಪೇ ಡೆಸರ್ಟಿನದು ಅಂತ ಹೇಳೋದೇನಿದೆ ಅದು ನಮ್ಗೆ ಮೆಟಾಫರ್ ಅಂತ ಆಗತ್ತೆ. ಎರಡರಲ್ಲೂ ಯಾವುದೇ ಅಭೇದ್ಯ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಏನೂ ಅಭೇದ್ಯ, ಭೇದ ಇಲ್ಲದಿರುವುದು ಅಭೇದ್ಯ, ಅದು ಮೆಟಾಫರ್. ಮುಂದಿನ ಫಿಗರ್ ಆಫ್ ಸ್ಪೀಚ್ ಪರ್ಸಾನಿಫಿಕೇಶನ್. ಏನಪ್ಪಾ ಅಂದ್ರೆ ಗಿವಿಂಗ್ ಹ್ಯೂಮನ್ ಕ್ವಾಲಿಟೀಸ್ ಟು ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್. ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ಗೆ ಒಂದು ಮನುಷ್ಯಾಕಾರ ಕೊಡುವುದು. ಫಾರ್ ಎಕ್ಸಾಂಪಲ್ ಏನು? ದ ಟ್ರೀಸ್ ಡ್ಯಾನ್ಸ್ಡ್ ಪ್ಲೇಫುಲಿ ಇನ್ ದ ರೈನ್. ಟ್ರೀಸು ಡಾನ್ಸ್ ಮಾಡುತ್ತಾ? ಇಲ್ಲ. ಆದ್ರೆ ಟ್ರೀಸ್ ಡಾನ್ಸ್ ಮಾಡೋ ತರ ಕಾಣ್ತಾ ಇದೆ. ಟ್ರೀಸ್ ಬಂದು ಇಲ್ಲಿ ನಮಗೆ ನಾನ್ ಲಿವಿಂಗ್ ಆಬ್ಜೆಕ್ಟ್. ಅದು ಡಾನ್ಸ್ ಮಾಡ್ತಿರುವುದು ಅದರ ಹ್ಯೂಮನ್ ಕ್ವಾಲಿಟಿ. ಸೊ ಡಾನ್ಸಿಂಗ್ ಈಸ್ ದ ಹ್ಯೂಮನ್ ಕ್ವಾಲಿಟಿ, ಟ್ರೀ ಇಸ್ ದ ನಾನ್ ಲಿವಿಂಗ್ ಆಬ್ಜೆಕ್ಟ್. ಸೊ ಹಾಗಾಗಿ ಈ ಸೆಂಟೆನ್ಸು ಪರ್ಸಾನಿಫಿಕೇಶನ್ ನಲ್ಲಿದೆ. ಬಹಳಷ್ಟು ಪೊಯೆಟ್ಸ್ ಬರಿಬೇಕಾದ್ರೆ ಪರ್ಸಾನಿಫೈ ಮಾಡ್ತಾರೆ. ಏನಾದ್ರೂ ಒಂದು ನೋಡ್ತಿರುವ ದೃಶ್ಯ ಆಗಿರ್ಬೋದು, ಅದನ್ನ ನೋಡಿ ಓ ಇದು ಆ ತರ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಮೈ ಫೋನ್ ಬ್ಯಾಟ್ರಿ ಇಸ್ ಡೆಡ್. ಇದು ಬಹಳ ರೆಗ್ಯುಲರ್ ಆಗಿ ಸರ್ವೇ ಸಾಮಾನ್ಯವಾಗಿ ಯೂಸ್ ಆಗುವಂತ ಒಂದು ವಾಕ್ಯ. ಫೋನ್ ಬ್ಯಾಟ್ರಿ ಸತ್ತೋಗಿದೆ. ಬ್ಯಾಟ್ರಿ ಸತ್ತೋಗದು ಅನ್ನೋದಿದೆ ಅಲ್ಲ, ಅದು ಹ್ಯೂಮನ್ ಕ್ವಾಲಿಟಿ. ಫೋನ್ ಬ್ಯಾಟ್ರಿ ಅನ್ನೋದು ನಾನ್ ಲಿವಿಂಗ್ ಥಿಂಗ್. ಸೊ ಆ ನಾನ್ ಲಿವಿಂಗ್ ಥಿಂಗ್ಗೆ ಒಂದು ಹ್ಯೂಮನ್ ಕ್ವಾಲಿಟಿ ಕೊಡೋದು ಪರ್ಸಾನಿಫಿಕೇಶನ್. ಮುಂದಿನ ಫಿಗರ್ ಆಫ್ ಸ್ಪೀಚ್ ಒನೋಮೆಟೋಪಿಯಾ ಅಂತ. ಅದರಲ್ಲಿ ಇಟ್ ಇಮಿಟೇಟ್ಸ್ ದ ನ್ಯಾಚುರಲ್ ಸೌಂಡ್ಸ್ ಆಫ್ ಅ ಥಿಂಗ್. ಅಂದ್ರೆ ಒಂದು ಸೌಂಡ್ ಕ್ರಿಯೇಟ್ ಮಾಡುವಂಥದ್ದು, ಎಫೆಕ್ಟ್, ಸೌಂಡ್ ಎಫೆಕ್ಟ್ ದಟ್ ಮಿಮಿಕ್ಸ್ ದ ಥಿಂಗ್. ಆ ಸೌಂಡ್ ಅನ್ನ ಮಿಮಿಕ್ ಮಾಡುವಂಥದ್ದು. ಯಾವ ತರ ಅಂದ್ರೆ ದ ಕಾರ್ ಹಾರ್ನ್ ಬೀಪ್ಸ್ ಲೌಡ್ಲಿ. ಕಾರಿನ ಹಾರ್ನ್ ಏನಿದೆ ಬೀಪ್ ಅಂತ ಆಗತ್ತಲ್ವಾ, ಅದನ್ನ ನಾವು ಆ ಸೌಂಡನ್ನೇ ಹೇಳೋದಿದೆಯಲ್ಲ, ಅದನ್ನ ನಾವು ಆ ಫಿಗರ್ ಆಫ್ ಸ್ಪೀಚ್ ಅನ್ನ ನಾವು ಒನೋಮೆಟೋಪಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಕಾರ್ನ್ ವೆಂಟ್ ಪಾಪ್ ಇನ್ ದ ಮೈಕ್ರೋವೇವ್. ಮೈಕ್ರೋವೇವ್ ಅಲ್ಲಿ ನೀವು ಕಾರ್ನ್ ಇಟ್ರೆ ಪಾಪ್ ಅಂತ ಎಗರುತ್ತೆ. ಆ ಸೌಂಡ್ ಅನ್ನೇ ನಾವು ಕೊಡೋದಿದೆಯಲ್ಲ, ದಟ್ ಈಸ್ ದಿಸ್ ಫಿಗರ್ ಆಫ್ ಸ್ಪೀಚ್. ರೈಟ್, ಎಂತ ಸೊಗಸಾಗಿದೆ. ಎವ್ರಿ ವರ್ಡ್ಗೂ ಎವ್ರಿ ಟೈಪ್ ಆಫ್ ಸೆಂಟೆನ್ಸ್ಗೂ ಒಂದು ಅರ್ಥ ಸಿಗುತ್ತಾ ಇದೆ. ನೆಕ್ಸ್ಟ್, ಹೈಪರ್ ಬೋಲ್. ಹೈಪರ್ ಬೋಲ್ ಅಂದ್ರೆ ಇಟ್ ಮೇಕ್ಸ್ ಸಮಥಿಂಗ್ ಸೀಮ್ ಲಾರ್ಜರ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಟ್ ಆಕ್ಚುಲಿ ಈಸ್. ಯಾವುದಾದ್ರೂ ಒಂದು ಥಿಂಗು ಇಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅಂದ್ರೆ ಅದನ್ನ ಇಷ್ಟು ಇಂಪಾರ್ಟೆಂಟ್ ಅಂತ ಬಿಂಬಿಸುವುದನ್ನ ನಾವು ಹೈಪರ್ ಬೋಲ್ ಅಂತ ಕರಿತೀವಿ ಇಂಗ್ಲಿಷ್ ಭಾಷೆಯಲ್ಲಿ. ಉದಾಹರಣೆಗೆ, ನನಗೆ ಎಷ್ಟು ಹಸಿವಾಗಿದೆ ಅಂದ್ರೆ ನಾನೊಂದು ಹಾರ್ಸ್, ಒಂದು ಕುದುರೆಯನ್ನ ತಿನ್ನಬಹುದು. ಹಸಿವಾಗಿದೆ ಕರೆಕ್ಟು, ಬಟ್ ಕುದುರೆ ಯಾರೂ ತಿನ್ನಕ್ಕಾಗಲ್ಲ. ಅಂದ್ರೆ ಎಷ್ಟು ಹಸಿವಾಗಿದೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ರೆಷನ್ ಅದು. ಐ ಕ್ಯಾನ್ ಈಟ್ ಅ ಹಾರ್ಸ್ ಇಸ್ ಅ ಹೈಪರ್ ಬೋಲ್. ಓಕೆ, ನೆಕ್ಸ್ಟ್, ದಿಸ್ ಹೋಮ್ ವರ್ಕ್ ಈಸ್ ಗೋಯಿಂಗ್ ಟು ಟೇಕ್ ಇಯರ್ಸ್ ಅಂತ ಹೇಳ್ತಾ ಇದ್ದಾನೆ. ಹೋಮ್ ವರ್ಕ್ ಅಂದ್ರೆ ಒಂದಿನ 2 ದಿನದಲ್ಲಿ ಮುಗಿದು ಬರುವಂತದ್ದು. ಆದ್ರೆ ಈ ಪರ್ಸನ್ಗೆ ಈ ಹೋಮ್ ವರ್ಕ್ ಇಯರ್ಸ್ ಆಗತ್ತಪ್ಪ ಅನ್ನಿಸ್ತಾ ಇದೆ. ಅದ ಅವ್ರು ಹೇಳ್ತಾ ಇರೋದು ಅದು ಹೈಪರ್ ಬೋಲ್, ಅದು ನಿಜ ಅಲ್ಲ. ಸೊ ದಿಸ್ ಈಸ್ ಅ ಹೈಪರ್ ಬೋಲ್, ಲಾರ್ಜರ್ ದ್ಯಾನ್, ಮೋರ್ ಇಂಪಾರ್ಟೆಂಟ್ ಆರ್ ಲಾರ್ಜರ್ ದ್ಯಾನ್ ಆಕ್ಚುಲಿ ಈಸ್. ಈಗ ಪ್ರಶ್ನೆಗೆ ಬರೋಣ. ಮ್ಯಾಚ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ವಿತ್ ದೇರ್ ಫಿಗರ್ಸ್ ಆಫ್ ಸ್ಪೀಚ್. ಸೊ ಫಸ್ಟ್ ಸೆಂಟೆನ್ಸ್ ಬಂದು ಶೈನಿ ಈಸ್ ಆಸ್ ಸ್ಲೈ ಆಸ್ ಅ ಫಾಕ್ಸ್ ಅಂತ ಇದೆ. ಸೊ ನಮಗ್ ಒಂದು ವಿಷಯ ಗೊತ್ತು, ಒಂದು ಥಿಂಗ್ ಅನ್ನ ಇನ್ನೊಂದು ಥಿಂಗ್ ಆಸ್ ಅಂತ ಬಂದಾಗ ಅದು ನಮ್ಗೆ ಸಿಮಿಲಿ ಆಗತ್ತೆ. ಸೊ ಆಪ್ಷನ್ ಎ ಬಂದು ನಮ್ಗೆ 1ಗೆ ಮಾರ್ಕ್ ಮಾಡ್ಕೋಬಹುದು. ರೈಟ್. ನೆಕ್ಸ್ಟ್, ರವಿ ಈಸ್ ಅ ನೈಟ್ ಔಲ್. ರವಿ ಅನ್ನುವ ಪರ್ಸನ್ನು, ಅವನು ಒಂದು ಹದ್ದೇನಿದೆ ಆ ಹದ್ದಿಗೆ ಸಮಾನ, ಒಂದು ಔಲಿಗೆ ಸಮಾನ ಅಂತ ಈಕ್ವಲೆಂಟ್ ಬರೀತಾ ಇದ್ದಾರೆ. ಸೊ ಬಿ ಏನು ಬರುತ್ತೆ, ಅದು ಇದರ ತರ ಅಂತ ಹೇಳ್ತಾ ಇಲ್ಲ. ಸೊ ಬಿ ಏನ್ ಬರುತ್ತೆ, ದಟ್ ವಿಲ್ ಬಿ ಮೆಟಾಫಾರ್, 3ಗೆ ಲಿಂಕ್ ಆಗತ್ತೆ.
ನೆಕ್ಸ್ಟ್, ದ ಸನ್ ಸ್ಮೈಲ್ ಡೌನ್ ಆನ್ ದ ವರ್ಲ್ಡ್. ಸೂರ್ಯ ಅನ್ನುವುದು ನಾನ್ ಲಿವಿಂಗ್ ಥಿಂಗ್. ಒಂದು ನಾನ್ ಲಿವಿಂಗ್ ಥಿಂಗ್ಗೆ ಹ್ಯೂಮನ್ ಕ್ವಾಲಿಟಿ ಸ್ಮೈಲಿಂಗ್ ಅನ್ನೋದು ಕೊಟ್ಟಾಗ ಏನಾಗುತ್ತೆ? ಪರ್ಸಾನಿಫಿಕೇಶನ್. ಇವಾಗ ತಾನೇ ನಾವು ನೋಡಿದ್ವಿ. ಸೊ ಅದು ಸಿ ಬಂದು 2 ಆಗತ್ತೆ. ಸೊ ಸಿ 2 ಆಗತ್ತೆ, ಬಿ 3 ಆಗತ್ತೆ. ನೆಕ್ಸ್ಟ್, ಐ ನೋ ಆನ್ ಓಲ್ಡ್ ಮ್ಯಾನ್ ಹೂ ಈಸ್ ಓಲ್ಡರ್ ದ್ಯಾನ್ ದ ಹಿಲ್ಸ್. ನಂಗೊಬ್ಬ ಪರ್ಸನ್ ಗೊತ್ತು, ಅವರು ಹಿಲ್ಸ್ಗಿಂತ ಓಲ್ಡರ್. ಹಿಲ್ಸ್ ಅಂದ್ರೆ ಏನು? ಸಾವಿರಾರು ವರ್ಷಗಳಿಂದ ಇರುತ್ತೆ, ಅಟ್ಲೀಸ್ಟ್ 100 ವರ್ಷಗಳಿಂದ ಇರುತ್ತೆ. ಒಬ್ಬ ಓಲ್ಡ್ ಮ್ಯಾನ್ ಇದಾನೆ ನಿಜ, ಆದ್ರೆ ಅವನು 100 ವರ್ಷಗಳಿಂದ ಇದ್ದಾನೆ ಅನ್ನೋದು ಎಕ್ಸಾಜರೇಷನ್. ದಟ್ ಈಸ್ ಹೈಪರ್ ಬೋಲ್ ಅಂತ ನಾವು ಇವಾಗಿನ ನೋಡಿದೀವಿ. ಸೊ ಇದು 4 ಆಗತ್ತೆ. ಫೈನಲಿ, ದ ಬ್ಯಾಟಲ್ ಸ್ಟಾರ್ಟೆಡ್ ಅಂಡ್ ದ ಕ್ಯಾನನ್ಸ್ ವೆಂಟ್ ಬೂಮ್ ಬೂಮ್ ಬೂಮ್. ಆ ಸೌಂಡ್ ಕೊಡೋದಿದೆ ಅಲ್ಲ, ದಟ್ ಈಸ್ ದ ಫೈನಲ್ ಫಿಗರ್ ಆಫ್ ಸ್ಪೀಚ್, ಒನೋಮೆಟೋಪಿಯಾ. ಸೊ ಇದು ನಮ್ಗೆ 5 ಆಗತ್ತೆ. ಸೊ ನಮ್ಮ ಆಪ್ಷನ್ನು A1. ಓಕೆ, A1 ಅನ್ನ ನೋಡ್ಕೋಬಹುದು, ಇದು ಕ್ಯಾನ್ಸಲ್ ಆಗತ್ತೆ. B3, ಸೊ B3 ಅನ್ನ ನೋಡ್ಕೊಂಡಾಗ ಇದು ಕ್ಯಾನ್ಸಲ್ ಆಗತ್ತೆ ಹಾಗೂ ಇದು ಕ್ಯಾನ್ಸಲ್ ಆಗತ್ತೆ. ರೈಟ್, C2. ಸೊ ನಮ್ಮ ರೈಟ್ ಆನ್ಸರ್ ಸಿ. ಒಂದ್ಸತಿ ವೆರಿಫೈ ಮಾಡ್ಕೊಳ್ಳೋಣ. C2 ಬರುತ್ತೆ ಕರೆಕ್ಟು, D4 ಬರುತ್ತೆ ಹಾಗೂ E5 ಬರುತ್ತೆ. 3 ಇಸ್ ರೈಟ್. ಮುಂದಿನ ಪ್ರಶ್ನೆ, ಮುಂದಿನ ಫಿಗರ್ ಆಫ್ ಸ್ಪೀಚ್ ಏನು ಅಂತ ಕೇಳಿದ್ರೆ, ಇಟ್ ಈಸ್ ದ ರಿಪಿಟೇಷನ್ ಆಫ್ ಕಾನ್ಸನೆಂಟ್ಸ್. ಯಾವುದು? ಆಲಿಟರೇಷನ್. ಆಲಿಟರೇಷನ್ ಅಂದ್ರೆ ರಿಪಿಟೇಷನ್ ಆಫ್ ಕಾನ್ಸನೆಂಟ್ಸ್. ಹುಷಾರಾಗಿ ನೋಡ್ಕೋಬೇಕು, ಇದು ವೊವೆಲ್ಸ್ ಅಲ್ಲ, ಕಾನ್ಸನೆಂಟಿನ ಸೌಂಡು ಯೂಶುವಲಿ ಎಟ್ ದ ಬಿಗಿನಿಂಗ್ ಆಫ್ ವರ್ಡ್ಸ್. ಬಿಗಿನಿಂಗ್ ಆಫ್ ವರ್ಡ್ಸ್, ಪ್ರಾಸ ಅನ್ನೋದೇನಿದೆ ಅದು ಪದ್ಯ, ಇದು ವರ್ಡ್ ಮುಗಿದ ಮೇಲಲ್ಲ, ವರ್ಡ್ಗಿಂತ ಮುಂಚೆ ಬರುವುದು. ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಪೀಟರ್ಸ್ ಪಿಗ್ಲೆಟ್ ಪ್ರಾನ್ಸ್ಡ್ ಪ್ರಿಗಿಶ್ಲಿ. ಈ ತರದ ವರ್ಡ್ಸ್ ಏನು ಕಾನ್ಸನೆಂಟ್ಸ್, ಇಲ್ಲಿ ಪಿ ಏನಿದೆ ಕಾನ್ಸನೆಂಟ್, ಅದು ಮತ್ತೆ 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 ರಿಪೀಟ್ ಆಗೋದೇನಿದೆ ಅಲ್ಲ, ಇದನ್ನ ನಾವು ಆಲಿಟರೇಷನ್ ಅಂತ ಕರಿತೀವಿ. ಈ ತರದ ವರ್ಡ್ಸ್ ಇಂದ ಬಹಳಷ್ಟು ಸೊಗಸಾದ ಲೈನ್ಸ್ ಪೋಯಮ್ಸ್ ಅಲ್ಲಿ ಬರೋದು ಸಾಧ್ಯತೆ ಇದೆ. ನೀವು ಯಾವ್ದನ್ನ ಪೋಯಮ್ ಅಬ್ರಹಾಂ ಲಿಂಕನ್ ಆಗಿರ್ಬೋದು, ಯಾವ್ದನ್ನ ಪೋಯಮ್ ತಗೊಂಡು ಹೋದಾಗ ಡೆಫಿನೆಟ್ಲಿ ಸಿಗುತ್ತೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಮೇರಿ ಮೇಡ್ ಮಫಿನ್ಸ್ ಆನ್ ಮಂಡೇ. ಆನ್ ಇಲ್ಲ, ಮೇರಿ ಮೇಡ್ ಮಫಿನ್ಸ್ ಆನ್ ಮಂಡೇ. ಎಮ್ ಏನಿದೆ ಅದು ಕಾನ್ಸನೆಂಟ್ ಸೌಂಡು, ಆದ್ರೆ ಈ ಮಫಿನ್ಸ್ ಪಾರ್ಟ್ ಏನಿದೆ ಅದು ನಮ್ಗೆ ಸಿಗ್ತಾ ಇದೆ ಇಲ್ಲಿ. ದಿಸ್ ಈಸ್ ಆಲಿಟರೇಷನ್. ಓಕೆ, ನೆಕ್ಸ್ಟ್ ಪಾರ್ಟ್, ಪ್ಯಾರಾಡಾಕ್ಸ್. ಪ್ಯಾರಾಡಾಕ್ಸ್ ಅಂದ್ರೆ ಸ್ಟೇಟ್ಮೆಂಟ್ ದಟ್ ಅಪಿಯರ್ಸ್ ಅಟ್ ಫಸ್ಟ್ ಟು ಬಿ ಕಾಂಟ್ರಡಿಕ್ಟರಿ. ಮೊದಲಿಗೆ ಅದು ಕಾಂಟ್ರಡಿಕ್ಟರಿ ಅನ್ಸುತ್ತೆ, ಆದ್ರೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದಾಗ, ಅಪಾನ್ ರಿಫ್ಲೆಕ್ಷನ್, ಒಂದ್ಸತೆ ಯೋಚನೆ ಮಾಡಿದಾಗ ಮೇಕ್ ಸೆನ್ಸ್, ಅದು ಸರಿ ಅಂತ ಗೊತ್ತಾಗತ್ತೆ. ಹೇಗೆ? ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಚೇಂಜ್ ಅಂದ್ರೆ ಯಾವ್ದು ಬದಲಾಗತ್ತೆ, ಕಾನ್ಸ್ಟೆಂಟ್ ಅಂದ್ರೆ ಯಾವ್ದು ಸ್ಥಿರವಾಗಿರುತ್ತೆ. ತಕ್ಷಣ ನೋಡಿದಾಗ ಇದೇನು ಸರಿಯಲ್ಲ ಅನ್ಸ್ತಾ ಇದೆ ಅಲ್ಲ ಅಂತ ಅನ್ಸುತ್ತೆ, ಬಟ್ ಇಟ್ ಈಸ್ ಟ್ರೂ ಆನ್ ರಿಫ್ಲೆಕ್ಷನ್. ಅಂದ್ರೆ ಬದಲಾಗೋದೇ ಅದೇ ಒಂದು ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇರೋದು. ಹಿ ಈಸ್ ಅ ವೈಸ್ ಫೂಲ್. ಇದೇನಿದು ಪ್ಯಾರಾಡಾಕ್ಸಿಕಲ್ ಆಗಿದೆ ಅಂತ ಅನ್ಸುತ್ತೆ, ಆದ್ರೆ ಹಾಗಲ್ಲ. ಫಾರ್ ಎಕ್ಸಾಂಪಲ್, ಆ ಪರ್ಸನ್ ತುಂಬಾ ಕ್ವೆಶನ್ಸ್ ಕೇಳ್ತಾ ಇದ್ರೆ ಅವರು ವೈಸ್ ಆಗಿದ್ರು ಫೂಲಿಶ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅಂತ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡುವ ಸಮಯ. ಮ್ಯಾಚ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ವಿತ್ ದ ಫಿಗರ್ಸ್ ಆಫ್ ಸ್ಪೀಚ್. ಹೇಗೆ? ರಿವರ್ ಆಫ್ ಬ್ಲಡ್. ಓಕೆ, ರಿವರ್ ಆಫ್ ಬ್ಲಡ್ ಅಂತ ಫಸ್ಟ್ ಕ್ವೆಶನ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಫಿಗರ್ಸ್ ಆಫ್ ಸ್ಪೀಚ್ ಯಾವ್ದ್ಯಾವ್ದು ಕೊಟ್ಟಿದ್ದಾರೆ ಅಂತ. ವಿ ಬೇರ್ ಹರ್ ಅಲಾಂಗ್ ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್. ಲೈಕ್ ಅಂತ ಇದೆ. ಲೈಕ್ ಅಂತ ಬಂದ ತಕ್ಷಣ ನಮ್ಗೆ ಏನ್ ಬರ್ಬೇಕು? ಸಿಮಿಲಿ. ಸೊ ಬಿ ಅನ್ನ ನಾವು 4ಗೆ ಮಾರ್ಕ್ ಮಾಡ್ಕೋಬೇಕು. ಬಿ ಅನ್ನ 4ಗೆ ಮಾರ್ಕ್ ಮಾಡ್ಕೊಂಡ ತಕ್ಷಣ 1 ಮತ್ತು 3 ಕ್ಯಾನ್ಸಲ್ ಆಗತ್ತೆ, ಬಿಕಾಸ್ B4 ಇಲ್ಲಿ ಮತ್ತೆ ಇಲ್ಲಿ ಮಾತ್ರ ಇರೋದು. ದೆನ್ ದ ವೇವ್ಸ್ ಬಿಸೈಡ್ ದೆಮ್ ಡಾನ್ಸ್ಡ್. ವೇವ್ಸ್ ಅನ್ನುವುದು ನಾನ್ ಲಿವಿಂಗ್ ಥಿಂಗ್, ಡಾನ್ಸ್ಡ್ ಅನ್ನುವುದು ಹ್ಯೂಮನ್ ಕ್ವಾಲಿಟಿ ಅದಕ್ಕೆ. ಸೊ ಇದು ಏನಾಗತ್ತೆ? ಪರ್ಸಾನಿಫಿಕೇಶನ್ ಆಗತ್ತೆ. ಸೊ ದ ವೇವ್ಸ್ ಬಿಸೈಡ್ ದೆಮ್ ಡಾನ್ಸ್ಡ್ ಅಂದಾಗ ಅದು 3 ಆಗತ್ತೆ. ಸಿ ಬಂದು
3 ಆಗತ್ತೆ. ಇದು ಮತ್ತು ಇದರಲ್ಲಿ 3 ಇರುವ ಆಪ್ಷನ್ ಇದೊಂದೇ. ಇದನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಇದನ್ನ ನಾನು ಎಲಿಮಿನೇಷನ್ ಟೆಕ್ನಿಕಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ರೈಟ್. ಶಿ ಸೆಲ್ಸ್ ಸೀ ಶೆಲ್ಸ್ ಬೈ ದ ಸೀ ಶೋರ್. ಇವಾಗಿನ ನೋಡಿದೀವಿ ಇದನ್ನ. ಏನು? ಶಿ ಸೆಲ್ಸ್ ಸೀ ಶೆಲ್ಸ್ ಬೈ ದ ಸೀ ಶೋರ್. ಎಲ್ಲ ಎಸ್ ಕಾನ್ಸನೆಂಟ್ಸ್ ರಿಪೀಟ್ ಆಗ್ತಾ ಇದೆ. ದಿಸ್ ಈಸ್ ಆಲಿಟರೇಷನ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸೇರುತ್ತೆ. ಟು ಟು ಅಂತ ಬಂದಾಗ D2 ಆಗತ್ತೆ. ಇಲ್ಲಿ ನೋಡ್ಬೋದು D2 ಇದೆ. ಲಿವಿಂಗ್ ಡೆಡ್ ಅಂತ ಅಂದ್ರೆ ಬದುಕಿದ್ದು ಸತ್ತಂಗೆ. ಲಿವಿಂಗ್ ಅನ್ನೋದು ಒಂದು, ಬದುಕಿದ್ದು ಸಾಯೋದು ಅನ್ನೋದು ಪ್ಯಾರಾಡಾಕ್ಸ್, ಅದೆರಡು. ಸೊ ದಿಸ್ ಇಸ್ 1. ಈ ಬಂದು 1 ಆಗತ್ತೆ. ರಿವರ್ಸ್ ಆಫ್ ಬ್ಲಡ್, ಇದು ಯಾವುದೋ ಒಂದು ಕಾಳಗ ಆಗಿದೆ, ಒಂದು ವಾರ್ ಆಗಿದೆ ಅಂತ ಇಟ್ಕೊಳ್ಳೋಣ. ಅಷ್ಟು ಓಡಾಡಿದ ಮೇಲೆ ಬ್ಲಡ್ ಹರಿದಿದೆ, ಅದರ ರಿವರ್ ಆಫ್ ಬ್ಲಡ್ ಹರಿಯುವಂತಷ್ಟು, ದಟ್ ಈಸ್ hyperbole. So 5 is hyperbole. Option 2 is right. ಇನ್ನಷ್ಟು ಕೆಲವು ಫಿಗರ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳಿದ್ರೆ, ಸಿನೆಕ್ಡೋಕ್ ಅನ್ನೋದು ಒಂದು ಫಿಗರ್ ಆಫ್ ಸ್ಪೀಚ್. ಏನಪ್ಪಾ ಅಂದ್ರೆ, ಅ ಪಾರ್ಟ್ ಈಸ್ ರೆಪ್ರೆಸೆಂಟೆಡ್ ಟು ದ ಹೋಲ್ ಆರ್ ದ ಹೋಲ್ ಈಸ್ ರೆಪ್ರೆಸೆಂಟೆಡ್ ಟು ದ ಪಾರ್ಟ್. ಒಂದು ಹೋಲ್ ಇದೆ, ಆ ಹೋಲಿನ ಪಾರ್ಟ್ ಅನ್ನ ರೆಪ್ರೆಸೆಂಟ್ ಮಾಡೋದು, ಅಥವಾ ಒಂದು ಪಾರ್ಟ್ ಇದೆ, ಆ ಪಾರ್ಟ್ ಇಂದ ಆ ಹೋಲ್ ಅನ್ನ ರೆಪ್ರೆಸೆಂಟ್ ಮಾಡೋದು. ಎಕ್ಸಾಂಪಲ್, ಡೂ ಯು ಲೈಕ್ ಮೈ ನ್ಯೂ ವೀಲ್ಸ್ ಅಂತ ಇವ್ರು ಕೇಳ್ತಾ ಇದ್ದಾರೆ. ಡೂ ಯು ಲೈಕ್ ಮೈ ನ್ಯೂ ವೀಲ್ಸ್? ವೀಲ್ಸ್ ಅಂದ್ರೆ ನನ್ ವೀಲ್ಸ್ ಇಷ್ಟ ಆಯ್ತಾ ಅಂತಲ್ಲ, ನನ್ನ ಕಾರ್ ಇಷ್ಟ ಆಯ್ತಾ ಅಂತ ಅರ್ಥ. ಸೊ ಈ ಪಾರ್ಟ್ ಆಫ್ ದ ಕಾರು, ಹೋಲ್ ಕಾರನ್ನ ಒಂದು ತೋರಿಸೋ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ, ದಟ್ ಈಸ್ ಸಿನೆಕ್ಟೋಕ್. ಸೊ ಅದು ಬಹಳ ಸೊಗಸಾದದ್ದು. ಫಾರ್ ಎಕ್ಸಾಂಪಲ್, ನೀವು ನೋಡ್ಬೋದು, ಆಸ್ಟ್ರೇಲಿಯಾ ಲಾಸ್ಟ್ 6 ವಿಕೆಟ್ಸ್ ಅಂತ ಹೇಳ್ತಾರೆ. ಆಸ್ಟ್ರೇಲಿಯಾ ಲಾಸ್ಟ್ 6 ವಿಕೆಟ್ಸ್ ಫಾರ್ 130 ರನ್ಸ್ ಅಂತ. ಅಂದ್ರೆ ಆಸ್ಟ್ರೇಲಿಯಾ ಅಂದ್ರೆ ಇಡೀ ದೇಶ ಅಲ್ಲ, ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮ್, ಮೆನ್ಸ್ ಕ್ರಿಕೆಟ್ ಟೀಮ್ ಅಂತ. ಬಟ್ ಎವ್ರಿ ಟೈಮ್ ಅಷ್ಟು ಹೇಳಕ್ಕಾಗಲ್ಲ, ಸೊ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ದೇರ್ ಆರ್ ಸಮ್ ನ್ಯೂ ಫೇಸಸ್ ಇನ್ ದ ಕ್ಯಾಬಿನೆಟ್ ಮೀಟಿಂಗ್. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೆಲವು ಹೊಸ ಮುಖಗಳಿದಾವೆ. ಅವು ಮುಖಗಳು ಅಂದ್ರೆ ಬರೀ ಮುಖಗಳಂತಲ್ಲ, ಪೂರಾ ಮನುಷ್ಯರೇ. ಬಟ್ ಆ ಮನುಷ್ಯರ ಮುಖಗಳಿಂದ ಅವರ ಪೂರ್ತಿ ವ್ಯಕ್ತಿತ್ವ ತೋರಿಸೋದು, ದಟ್ ಈಸ್ ಸಿನೆಕ್ಡೋಕ್. ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ಬಂದು ಮಿಟೋನಿಮಿ ಅಂತ. ಏನು ಅಂದ್ರೆ, ದ ನೇಮ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ರೀಪ್ಲೇಸ್ ವಿತ್ ಅ ವರ್ಡ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಒರಿಜಿನಲ್. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಕ್ರೌನ್ ಇದೆ, ಇಲ್ಲಿ ವಿ ಸ್ವೇರ್ ಲಾಯಲ್ಟಿ ಟು ದ ಕ್ರೌನ್ ಅಂತ ಹೇಳ್ತಾ ಇದ್ದಾರೆ. ಕ್ರೌನ್ ಅಂದ್ರೆ ಒಂದು ನಾನ್ ಲಿವಿಂಗ್ ಆಗಿರ್ಬೋದು, ಅಥವಾ ಏನೋ ಒಂದು ಅದಕ್ಕೆ ಜೀವವಿಲ್ದ, ಅಥವಾ ಏನೋ ಅದಕ್ಕೆ ಸಿಗ್ನಿಫಿಕೆನ್ಸ್ ಇರ್ಬೋದು. ಆದ್ರೆ ಅದರ ಮಹತ್ವ ಬಂದು ಒಂದು ಥ್ರೋನ್ ಅಥವಾ ರಾಜನಿಗೆ ಲಿಂಕ್ ಆಗಿದೆ. ಸೊ ಒಂದು ಆಬ್ಜೆಕ್ಟ್, ಒಂದು ಕ್ಲೋಸ್ಲಿ ರಿಲೇಟೆಡ್ ಆಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಒಂದು ಕಿಂಗ್ ಅನ್ನ ಒಂದು ಕ್ರೌನ್ ಇಂದ ರೀಪ್ಲೇಸ್ ಮಾಡೋದೇನಿದೆ ಅಲ್ಲ, ಅದು ಮೆಟಾನಿಮಿ ಅನ್ನೋದಕ್ಕೆ ಬರುತ್ತೆ. ಸೊ ದಟ್ ಇಸ್ ಫಸ್ಟ್ ಎಕ್ಸಾಂಪಲ್. ರೈಸಿನಾ ಹಿಲ್ಸ್ ರಿಲೀಸ್ ಅ ಸ್ಟೇಟ್ಮೆಂಟ್. ರೈಸಿನಾ ಹಿಲ್ಸ್ ರಿಲೀಸ್ ಅ ಸ್ಟೇಟ್ಮೆಂಟ್ ಅಂತ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಸುಮಾರು ಸತ ಕೇಳಿದ್ರಿ. ಏನಪ್ಪಾ ಅಂತ ಅಂದ್ರೆ, ಭಾರತ ಸರ್ಕಾರ ಅಥವಾ ಭಾರತದ ಆಡಳಿತ ಬಹಳಷ್ಟು ಆಫೀಸಸ್ ರೈಸಿನಾ ಹಿಲ್ ಅಲ್ಲಿ ಇದೆ. ಸೊ ಆ ತರದ ಎಕ್ಸಾಂಪಲ್ ತಗೊಂಡು ಹೇಳೋದು ಮಿಟೋನಿಮಿ. ಫಾರ್ ಎಕ್ಸಾಂಪಲ್, ದ ವೈಟ್ ಹೌಸ್ ಹ್ಯಾಸ್ ಟೇಕನ್ ಅ ಡಿಸಿಷನ್ ಅಂತ. ವೈಟ್ ಹೌಸ್ ಅಂದ್ರೆ ಆ ಹೌಸ್ ತಗೊಳ್ಳೋದಲ್ಲ, US ಅಡ್ಮಿನಿಸ್ಟ್ರೇಷನ್ ತಗೊಂಡಿದೆ ಅನ್ನೋದು ಅದರ ಅರ್ಥ. ನೆಕ್ಸ್ಟ್, ಆಸೋನೆನ್ಸ್ ಅನ್ನೋದು ಒಂದು ಫಿಗರ್ ಆಫ್ ಸ್ಪೀಚ್. ಏನಪ್ಪಾ ಅಂದ್ರೆ, ರಿಪಿಟೇಷನ್ ಆಫ್ ವೊವೆಲ್ ಸೌಂಡ್ಸ್ ಇನ್ ಅ ವರ್ಡ್ ದಟ್ ಆರ್ ಕ್ಲೋಸ್ ಟುಗೆದರ್. ಇಲ್ಲಿ ನೋಡ್ಬೇಕು ನೀವು, ವೊವೆಲ್ ಸೌಂಡ್ಸ್, ಇದು ವೊವೆಲ್ ಸೌಂಡ್ಸ್ ರಿಪೀಟ್ ಆಗೋದು ಒಂದಾದ್ಮೇಲೆ ಒಂದು. ಹೆಂಗೆ? ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ಇಲ್ಲಿ ಎ ಅನ್ನೋದೇನಿದೆ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ, ಅದರ ವರ್ಡ್ ಆ ತರ ರಿಪೀಟ್ ಆಗ್ತಾ ಇದೆ, ಕ್ಯಾಟ್ ಸ್ಯಾಟ್ ಮ್ಯಾಟ್ ಆ ತರ. ಸೊ ಅದು ಆಸೋನೆನ್ಸ್ ಅಂತ ಆಗುತ್ತೆ. ನೆಕ್ಸ್ಟ್, ಡೂ ಯು ಲೈಕ್ ಬ್ಲೂ ಶೂಸ್. ಸೊ ಅಲ್ಲಿ ನಮ್ಗೆ ಓ ಇನ ಒಂದು ಫ್ಲೇವರ್ ಮತ್ತೆ ಮತ್ತೆ ಕೇಳಿಸ್ತಾ ಇದೆ, ದಟ್ ಈಸ್ ಆಸೋನೆನ್ಸ್. ಡೂ ಯು ಲೈಕ್ ಬ್ಲೂ ಶೂಸ್, ಆ ತರ. ನೆಕ್ಸ್ಟ್, ಆಂಟಿಥೀಸಿಸ್.
ಏನಪ್ಪಾ ಅಂತ ಹೇಳಿದ್ರೆ ಒಂದು ರೆಟಾರಿಕಲ್ ಡಿವೈಸ್. ಯಾಕೆ ಅಂದ್ರೆ ಇನ್ ವಿಚ್ ಟೂ ಆಪೋಸಿಟ್ ಐಡಿಯಾಸ್, ಎರಡು ಆಪೋಸಿಟ್ ಐಡಿಯಾಸು ಪುಟ್ ಟುಗೆದರ್ ಇನ್ ಅ ಸೆಂಟೆನ್ಸ್, ಒಂದೇ ಸೆಂಟೆನ್ಸ್ ಅಲ್ಲಿ ಎರಡು ಆಪೋಸಿಟ್ ಐಡಿಯಾಸ್ ಕೊಡೋದು. ಯಾಕೆ ಅಂದ್ರೆ ಅದನ್ನ ಇಂಪ್ಯಾಕ್ಟ್ ಹೆಚ್ಚಿಸಕ್ಕೆ. ಫಾರ್ ಎಕ್ಸಾಂಪಲ್ ಏನು, ಟು ಬಿ ಆರ್ ನಾಟ್ ಟು ಬಿ ಈಸ್ ದ ಓನ್ಲಿ ಕ್ವೆಶ್ಚನ್. ಶೇಕ್ಸ್ಪಿಯರಿನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಲೈನ್ಸ್, ಟು ಬಿ ಆರ್ ನಾಟ್ ಟು ಬಿ ಈಸ್ ದ ಓನ್ಲಿ ಕ್ವೆಶ್ಚನ್. ಇದನ್ನ ಬಹಳ ಭಾಷೆಗಳಲ್ಲಿ ಬರೆದಾಗ ಜಗಾವ ಕಿ ಮರಾವ ಹಾ ಏಕದ್ ಸವಾಲ್, ಅಂದ್ರೆ ಟು ಬಿ ಆರ್ ನಾಟ್ ಟು ಬಿ ಈಸ್ ದ ಓನ್ಲಿ ಕ್ವೆಶ್ಚನ್. ಟು ಬಿ ಅನ್ನೋದು ಒಂದು ತರದ್ದು, ನಾಟ್ ಟು ಬಿ ಅನ್ನೋದು ಅದರ ಆಪೋಸಿಟ್ ಐಡಿಯಾ. ಅದೊಂದೇ ಪ್ರಶ್ನೆ ಅಂದಾಗ ಅದು ಆಂಟಿಥೀಸಿಸ್ ಆಗುತ್ತೆ. ದಟ್ ಈಸ್ ಅ ಫಿಗರ್ ಆಫ್ ಸ್ಪೀಚ್. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್, ಇದು ಒಂದು ಐಡಿಯಾ ಆದ್ರೆ ಇದು ಎಕ್ಸಾಕ್ಟ್ ಐಡಿಯಾ ಬಂದು ಇದು ಇನ್ನೊಂದು ಐಡಿಯಾ. ದಟ್ ಈಸ್ ಅನ್ ಆಂಟಿಥೀಸಿಸ್. ಆಕ್ಸಿಮೊರಾನ್. ಆಕ್ಸಿಮೊರಾನ್ ಅಂದ್ರೆ ಟೂ ವರ್ಡ್ಸ್ ದಟ್ ಆರ್ ಆಪೋಸಿಂಗ್ ಆರ್ ಕಾಂಟ್ರಡಿಕ್ಟರಿ. ಫಾರ್ ಎಕ್ಸಾಂಪಲ್, he is the only choice. ಚಾಯ್ಸ್ ಅಂದ್ರೇನೆ ಒಂದಕ್ಕಿಂತ ಜಾಸ್ತಿ ಇರಬೇಕು. ಓನ್ಲಿ ಚಾಯ್ಸ್ ಈಸ್ ಅನ್ ಆಕ್ಸಿಮೊರಾನ್. ಆಯ್ತಾ? ಐ ಆಮ್ ಕ್ಲಿಯರ್ಲಿ ಕನ್ಫ್ಯೂಸ್ಡ್ ಅಂತ. ಕ್ಲಿಯರ್ ಅಂದ್ರೆ ಕ್ಲಾರಿಟಿ ಇರೋದು. ಕ್ಲಿಯರ್ಲಿ ಕನ್ಫ್ಯೂಸ್ಡ್ ಅಂದ್ರೆ ಏನು? ಕನ್ಫ್ಯೂಷನ್ ಅಂದ್ರೆ ಕ್ಲಾರಿಟಿ ಇಲ್ಲದೆ ಇರೋದು. ಸೊ ಯಾರನ್ನ ಈ ತರದ್ದು ಭಾಷೆ ಯೂಸ್ ಮಾಡ್ತಾ ಇದ್ರೆ ಅದನ್ನ ಆಕ್ಸಿಮೊರಾನ್ ಅಂತ ಹೇಳ್ತೀವಿ. ರೈಟ್. ಸೊ ಈ ತರದ ಪ್ರಶ್ನೆಗಳು ಆನ್ ಫಿಗರ್ಸ್ ಆಫ್ ಸ್ಪೀಚ್ ತುಂಬಾ ರೆಗ್ಯುಲರ್ ಆಗಿ ಬರುತ್ತೆ. ನೀವು ಒಂದಷ್ಟು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯು ವಿಲ್ ಕ್ಲಿಯರ್ಲಿ ಬಿ ಏಬಲ್ ಟು ಐಡೆಂಟಿಫೈ, ತುಂಬಾ ಸುಲಭವಾಗಿ ಐಡೆಂಟಿಫೈ ಮಾಡಬಹುದು. ಸೊ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಫಸ್ಟ್ ಎಲಿಮಿನೇಷನ್ ಟೆಕ್ನಿಕ್ ಹಾಕಬೇಕು. ಆಮೇಲೆ ನಮ್ಗೆ ಗೊತ್ತಿರುವುದನ್ನೆಲ್ಲ ಯೂಸ್ ಮಾಡಿ ಆನ್ಸರ್ ತೆಗೆಯುವ ಪ್ರಯತ್ನ ಮಾಡಿದ್ರೆ ನಾವು ಸಫಲರಾಗ್ತೀವಿ. ಎಸ್, ನೀವು ಇಲ್ಲಿ ನೋಡ್ಬೋದು ಪ್ರಿಪೋಸಿಷನ್ಸ್. ಟೆಸ್ಟ್ ಯುವರ್ ಫೆಮಿಲಿಯಾರಿಟಿ ವಿತ್ ಪ್ರಿಪೋಸಿಷನ್ಸ್. 1, 2, 3, 4 ಪ್ರಿಪೋಸಿಷನ್ ಕ್ವೆಶನ್ಸು, ಮತ್ತೆ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಇದೆ. ಸೊ ಪ್ರಶ್ನೆಗಳು ಪ್ರಿಪೋಸಿಷನ್ಸ್ ಅಲ್ಲಿ ಒಂದೇ ಸತೆ ಬಂದ್ರೆ 3 to 4 ಕ್ವೆಶನ್ಸ್ ಬರುತ್ತೆ ಫಾರ್ ಪ್ರಿಪೋಸಿಷನ್ಸ್. ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆದ್ರಿಂದ ಬಹಳ ಗಮನವಿಟ್ಟು ನಾವು ಪ್ರಿಪೋಸಿಷನ್ಸ್ ಅನ್ನ ಸ್ಟಡಿ ಮಾಡಬೇಕು. ಒಂದ್ಸತೆ ಗೊತ್ತಾಗ್ಬಿಟ್ರೆ ಇನ್ಮೇಲೆ ಅದರಲ್ಲಿ ಯಾವುದೇ ತಪ್ಪುಗಳು ಆಗೋದಿಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್. ಮೊದಲನೆಯದಾಗಿ ಪ್ರಿಪೋಸಿಷನ್ಸ್ ಅಂದ್ರೆ ಏನು? ಪ್ರಿಪೋಸಿಷನ್ ಅಂದ್ರೆ ಇಟ್ ಶೋಸ್ ದ ರಿಲೇಶನ್ಶಿಪ್, ಒಂದು ಸಂಬಂಧ ತೋರಿಸುತ್ತೆ. ಯಾವುದರ ಮಧ್ಯೆ? ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ವಿತ್ ಇನ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಎರಡು ಆಬ್ಜೆಕ್ಟ್ಸ್ ಗಳ ಮಧ್ಯೆ ಏನು ಸಂಬಂಧ ಅಂತ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಪ್ಲೇಸ್ಡ್ ಬಿಫೋರ್ ಅ ನೌನ್ ಆರ್ ಅ ಪ್ರನೌನ್. ಬಹಳ ಗಮನ ಬಿಟ್ಟು ನೋಡ್ಬೇಕು. ಯಾವುದೇ ಒಂದು ನೌನ್ ಆರ್ ಪ್ರನೌನ್ ಅದರ ಹಿಂದಗಡೆ ಪ್ಲೇಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡರ ಮಧ್ಯೆ ಒಂದು ರಿಲೇಶನ್ಶಿಪ್ ಮತ್ತು ಆ ಎರಡರ ಮಧ್ಯದಲ್ಲಿ ಇದು ಒಂದು ನೌನ್ ಆಗಿರುತ್ತೆ. ದಟ್ ಇಸ್ ಪ್ರಿಪೋಸಿಷನ್. ಬೇಸಿಕ್ಸ್ ಆಫ್ ಡೆಫಿನೇಷನ್ ಗೊತ್ತಿದ್ರೆ ಸಾಕು. ಫರ್ದರ್ ನಾವು ಕ್ವೆಶನ್ಸ್ ಅಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅ ಕ್ಯಾಟ್ ಈಸ್ ಆನ್ ದ ಮ್ಯಾಟ್ ಅಂತ ಇದೆ. ಸೊ ಇಲ್ಲಿ ಆನ್ ಅನ್ನುವುದು ಕ್ಯಾಟ್ ಮತ್ತೆ ಮ್ಯಾಟ್ ಮಧ್ಯೆ ಇರುವ ರಿಲೇಶನ್ಶಿಪ್ ಅನ್ನ ತೋರಿಸ್ತಾ ಇದೆ. ಇದು ಒಂದು ಪ್ರಿಪೋಸಿಷನ್. ಇದು ಮ್ಯಾಟ್ ಹಿಂದಗಡೆ ಪ್ಲೇಸ್ ಆಗಿದೆ. ಸೊ ದಿಸ್ ಇಸ್ ದ ಪ್ರಿಪೋಸಿಷನ್. ಅ ಡಾಗ್ ಜಂಪ್ಡ್ ಓವರ್ ದ ಫೆನ್ಸ್. ಓವರ್ ಅನ್ನೋದು ಪ್ರಿಪೋಸಿಷನ್ ಆಗುತ್ತೆ. ಇಟ್ ಈಸ್ ಶೋಯಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡಾಗ್ ಜಂಪಿಂಗ್ ಮತ್ತು ಫೆನ್ಸ್. Hyderabad is famous for Charminar. It is showing the relationship between fame, Hyderabad's fame and Charminar. ನೀವು ಇಲ್ಲಿ ನೋಡ್ಬೋದು, ಚಾರ್ಮಿನಾರ್ ಅನ್ನೋದು ನೌನು, ಫೆನ್ಸ್ ಅನ್ನೋದು ನೌನು, ಮ್ಯಾಟ್ ಅನ್ನೋದು ನೌನು. ಆದ್ರೆ ಅದು ಹಿಂದಿರುವ ಪದಗಳು ನೌನೇ ಆಗಿರ್ಬೇಕು ಅನ್ನೋದಿಲ್ಲ. ಸೊ ಇದು ಪಾರ್ಟ್ ಮಾತ್ರ ನೌನ್ ಆರ್ ಪ್ರನೌನ್ ಆಗಿರ್ಬೇಕು ಅನ್ನೋದು ಬಹುಮುಖ್ಯ. ಓಕೆ. ಸೊ ಪ್ರಿಪೋಸಿಷನ್ಸ್ ಅಲ್ಲಿ ಎರಡು ತರದ್ದು. ಒಂದು ಸಿಂಪಲ್ ಪ್ರಿಪೋಸಿಷನ್ಸ್ ಅಂದ್ರೆ ಸಿಂಗಲ್ ವರ್ಡ್ಸ್ ಅಂತ ಏನ್ ಹೇಳ್ತೀವಿ ಆ ತರದ ಪ್ರಿಪೋಸಿಷನ್ಸ್. ಇನ್ನೊಂದು ಫ್ರೇಸಲ್ ಪ್ರಿಪೋಸಿಷನ್ಸ್ ಅಂತ, ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಡ್ಗಳನ್ನ ಸೇರಿ ಆದ ಪ್ರಿಪೋಸಿಷನ್ಸ್. ಬಿಕಾಸ್ ಆಫ್, ಇನ್ಸ್ಟೆಡ್ ಆಫ್, ಇನ್ ಸ್ಪೈಟ್ ಆಫ್, ಆನ್ ಬಿಹಾಫ್ ಆಫ್,
ಈ ಥರದ್ದು ಫ್ರೇಸಲ್. ಬಟ್ ಸಿಂಪಲ್ ಅಲ್ಲಿ ಅಬೌಟ್, ಅಬವ್, ವಿತೌಟ್, ಆನ್, ಇನ್, ನಿಯರ್, ಆಟ್ ಇದೆಲ್ಲ ಸಿಂಪಲ್ ಪ್ರಿಪೋಸಿಷನ್ಸ್ ಅಥವಾ ಒಂದು ವರ್ಡ್ ಪ್ರಿಪೋಸಿಷನ್ಸ್. ಸರಿ, ಇಷ್ಟು ಗೊತ್ತಾದ್ಮೇಲೆ ನಮಗೆ ಮುಂದೆ ಗೊತ್ತಾಗಬೇಕಾಗಿರೋದು ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್. ಎಷ್ಟು ಟೈಪ್ಗಳಿದೆ ಅಂತ. ಒಂದು ಪ್ರಿಪೋಸಿಷನ್ಸ್ ಆಫ್ ಟೈಮ್, ಇನ್ನೊಂದು ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್, ಇದು ಸಮಯ ಅಂತ. ಓಕೆ, ಇದು ಡೈರೆಕ್ಷನ್ ಆರ್ ಮೂವ್ಮೆಂಟ್ ಅಂದ್ರೆ ಯಾವ ದಿಕ್ಕು, ಯಾವ ಕಡೆ ಅಂತ ಹೇಳ್ತಾ ಇರೋದು. ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಲೊಕೇಶನ್ ಹಾಗೂ ಸ್ಪೇಷಿಯಲ್ ರಿಲೇಶನ್ಶಿಪ್. ಈ ಪ್ರಿಪೋಸಿಷನ್ಸ್ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋದೇ ಈ ಕ್ಲಾಸಿನ ಇಂಪಾರ್ಟೆನ್ಸ್. ಮೊದಲನೆಯದಾಗಿ ಪ್ರಿಪೋಸಿಷನ್ ಆಫ್ ಟೈಮ್, ಅದರಲ್ಲಿ ಏನಿದೆ, ಯಾವ ತರದ ಪ್ರಿಪೋಸಿಷನ್ಸ್ ಅಂದ್ರೆ ಆನ್, ಆಟ್, ಇನ್, ಬಿಫೋರ್, ಆಫ್ಟರ್, ಟಿಲ್, ಫಾರ್, ಸಿನ್ಸ್, ಫ್ರಮ್ ಮತ್ತು ಡ್ಯೂರಿಂಗ್ ಇದೆಲ್ಲ ಪ್ರಿಪೋಸಿಷನ್ಸ್ ಆಫ್ ಟೈಮ್. ಏನಪ್ಪಾ ಅಂತ ಅಂದ್ರೆ ಇದು ವೆನ್ ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡುತ್ತೆ. ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ಸ್ಟೇಟ್ಮೆಂಟ್ ಅಲ್ಲಿ ವೆನ್ ಅನ್ನೋ ಪ್ರಶ್ನೆ ಬಂದ್ರೆ ಅವಾಗ ನಾವು ಇಮಿಡಿಯೇಟ್ ಆಗಿ ಪ್ರಿಪೋಸಿಷನ್ ಆಫ್ ಟೈಮ್ ಅನ್ನ ಹುಡುಕ್ಬೇಕು. ಇದಿಷ್ಟರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಸೊ ವೆನ್ ಅನ್ನುವುದು ಅತಿ ಮುಖ್ಯವಾದ ಪಾರ್ಟ್ ಆಗ್ಬಿಡುತ್ತೆ ಇನ್ ಪ್ರಿಪೋಸಿಷನ್ ಆಫ್ ಟೈಮ್. ಮೊದಲನೆಯ ಪ್ರಿಪೋಸಿಷನ್ ನೋಡೋಣ, ಆನ್. ಆನ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ವಿ ಯೂಸ್ ಆನ್ ಡೇಸ್. ಯಾವುದಾದ್ರೂ ಒಂದು ಡೇ ಹೇಳಬೇಕು ಅಂದ್ರೆ, ಯಾವುದಾದ್ರೂ ಒಂದು ಡೇಟ್ ಹೇಳಬೇಕು ಅಂದ್ರೆ, ಮತ್ತು ಇಂಪಾರ್ಟೆಂಟ್ ಡೇಸ್ ಅನ್ನ ಹೇಳಬೇಕು ಅಂದ್ರೆ ಆನ್ ಅಂತ ಹೇಳ್ತೀವಿ. ಸೊ ಆನ್ ಫ್ರೈಡೆ, ವಿ ಹ್ಯಾವ್ ಹಾಲಿಡೇ ವೆನ್, ಆನ್ ಫ್ರೈಡೆ. ವೆನ್ ಕ್ವೆಶನ್ಗೆ ಆನ್ಸರ್ ಬಂದಲ್ಲಿ ನಮಗೆ ಫಸ್ಟ್ ಪ್ರಿಪೋಸಿಷನ್ ಆಫ್ ಟೈಮ್, ನೆಕ್ಸ್ಟ್ ಆನ್ ಬರುತ್ತೆ ಬಿಕಾಸ್ ಇಟ್ ಈಸ್ ಅ ಡೇ. ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ವೆಡ್ನೆಸ್ಡೇ, ಆನ್ ಥರ್ಸ್ಡೇ. ಓಕೆ, ನೆಕ್ಸ್ಟ್ ಆನ್ 15th ಆಗಸ್ಟ್. ಯಾಕೆ ಅಂದ್ರೆ ಇದು ಒಂದು ಡೇಟ್. ಯಾವಾಗ್ಲೇ ಯಾವುದೇ ಡೇಟ್ ಬಂದಾಗ 26th ಜಾನ್ವರಿ, 31st ಡಿಸೆಂಬರ್ ಅಂತ ಡೇಟ್ ಬಂದ ತಕ್ಷಣ ಅದರ ಹಿಂದೆ ಆನೇ ಬರಬೇಕು. ಓಕೆ, ಸೊ ಇದು ಡೇಟ್. ಆನ್ 15th ಜನವರಿ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್. ಆನ್ ಅನ್ನೋದು ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್? ಆನ್ 15th ಜನವರಿ. ಫೈನಲಿ ಇಂಪಾರ್ಟೆಂಟ್ ಡೇಸ್ ಅಂತ ಅಂದ್ರೆ ಗಾಂಧಿ ಜಯಂತಿ. ಆನ್ ಗಾಂಧಿ ಜಯಂತಿ ಅಥವಾ ಗಾಂಧಿ ಜಯಂತಿ ಈ ಸೆಲೆಬ್ರೇಟೆಡ್ ಆನ್ 2nd October, ಯಾಕಂದ್ರೆ ಅದು ಡೇಟ್ ಆಗುತ್ತೆ. ಸೊ ದಿಸ್ ಆನ್, ವೆನ್ ಈಸ್ ಗಾಂಧಿ ಜಯಂತಿ ಅನ್ನೋ ಪ್ರಶ್ನೆಗೆ ಆನ್ ಈಸ್ ಆನ್ 2nd October ವಿ ಸೆಲೆಬ್ರೇಟ್ ಗಾಂಧಿ ಜಯಂತಿ. ಆರ್ ಐ ಪ್ಲೇಡ್ ಅ ಪ್ಲೇ ಆರ್ ಐ ಪಾರ್ಟಿಸಿಪೇಟೆಡ್ ಇನ್ ಅ ಪ್ಲೇ ಆನ್ ಗಾಂಧಿ ಜಯಂತಿ ಅಂತ ಆಗತ್ತೆ. ಮುಂದಿನ ಪ್ರಿಪೋಸಿಷನ್ ಆಫ್ ಟೈಮ್ ಯಾವುದು ಅಂತ ಅಂದ್ರೆ ಅಟ್. ಅಟ್ ಅನ್ನೋದು ಒಂದು ಡೆಫಿನೇಟ್ ಪಾಯಿಂಟ್ ಹೇಳುತ್ತೆ ಆಫ್ ಟೈಮ್ ಅಥವಾ ಇಯರ್. ಒಂದು ಡೆಫಿನೇಟ್ ಪಾಯಿಂಟ್ ಆಫ್ ಟೈಮ್ ಅಥವಾ ಇಯರ್ ಅನ್ನ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಐ ವೇಕ್ ಅಪ್ ಆಟ್ ಡಾನ್ ಅಂದ್ರೆ ನಾನು ಎಕ್ಸಾಕ್ಟ್ ಆಗಿ ಸೂರ್ಯ ಉದಯಿಸುವ ಟೈಮ್ಗೆ 6 ಗಂಟೆಗೆ 6 AM. ಡೆಫಿನೆಟ್ ಪಾಯಿಂಟ್ ಅದು ಆಟ್. ವೆನ್ ಡು ಯು ವೇಕ್ ಅಪ್? ಐ ವೇಕ್ ಅಪ್ ಆಟ್ ಡಾನ್. ಸೊ ಒಂದು ಪರ್ಟಿಕ್ಯುಲರ್ ಟೈಮ್. ವೆನ್ ಡಿಡ್ ದ ಬಸ್ ರೀಚ್ ಅಂತ ಕೇಳಿದಾಗ ದ ಬಸ್ ರೀಚ್ಡ್ ಆಟ್ 12 PM ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಆಟ್. ಮತ್ತು ಒಂದು ವರ್ಷದ ಡೆಫಿನೆಟ್ ಪಾಯಿಂಟ್, ಒಂದು ಒಂದು ಪೂರ್ತಿ ಡೇನ ಒಂದು ಡೆಫಿನೆಟ್ ಪಾಯಿಂಟು ಹಾಗೂ ಕ್ಯಾಲೆಂಡರಿನಲ್ಲಿ ಬರುವ ಒಂದು ಎಂಟೈರ್ ಇಯರಿನಲ್ಲಿ ಯಾವುದಾದರೂ ಒಂದು ಡೆಫಿನೆಟ್ ಪಾಯಿಂಟ್. ಎಕ್ಸಾಂಪಲ್, ವಿ ಶಾಲ್ ಮೀಟ್ ಆಟ್ ಕ್ರಿಸ್ಮಸ್. ವೆನ್ ಶಾಲ್ ವಿ ಮೀಟ್ ಅಂತ ಪ್ರಶ್ನೆ ಬಂದಾಗ ವಿ ಶಾಲ್ ಮೀಟ್ ಆಟ್ ಕ್ರಿಸ್ಮಸ್. ಇನ್ ಕ್ರಿಸ್ಮಸ್ ಅಲ್ಲ, ಬಿಕಾಸ್ ಇಟ್ ಇಸ್ ಅ ಡೆಫಿನೆಟ್ ಪಾಯಿಂಟ್. ಮುಂದಿನ ಪ್ರಶ್ನೆ ಇನ್ ಅನ್ನುವ ಪ್ರಶ್ನೆ. ಇನ್ ಅನ್ನೋದು ಅನದರ್ ಪ್ರಿಪೋಸಿಷನ್ ಆಫ್ ಟೈಮ್. ಏನಪ್ಪಾ ಹೇಳುತ್ತೆ ಅಂದ್ರೆ ಪಾರ್ಟ್ ಆಫ್ ದ ಡೇ. ಒಂದು ಡೇ ಇದೆ,
ಡೆಫಿನೆಟ್ ಪಾಯಿಂಟ್ ಇದ್ರೆ ನಾವು ಆಟ್ ಅಂತ ಯೂಸ್ ಮಾಡ್ತೀವಿ. ಬಟ್ ಒಂದು ಪೀರಿಯಡ್ ಆಫ್ ಟೈಮ್ ಅಥವಾ ಪಾರ್ಟ್ ಆಫ್ ದ ಡೇ ಅಥವಾ ಪಾರ್ಟ್ ಆಫ್ ದ ಎಂಟೈರ್ ಮಂತ್ ಇದ್ರೆ ಅಥವಾ ಪಾರ್ಟ್ ಆಫ್ ದ ಎಂಟೈರ್ ಇಯರ್ ಇದ್ರೆ ಆವಾಗ ನಾವು ಇನ್ ಅನ್ನ ಯೂಸ್ ಮಾಡ್ತೀವಿ. ಅದಲ್ಲದೆ ಯಾವುದೇ ಸೀಸನ್ಸ್ ಆಗಿರ್ಬೋದು, ಯಾವುದೇ ಡಿಕೇಡ್ಸ್ ಆಗಿರ್ಬೋದು, ಯಾವುದೇ ಸೆಂಚುರೀಸ್ ಆಗಿರ್ಬೋದು, ಯಾವುದೇ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್ ಅನ್ನ ನಾವು ಇನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಉದಾಹರಣೆಗೆ ಇನ್ ದ ಈವ್ನಿಂಗ್, ಯಾಕೆ? ಬಿಕಾಸ್ ಈವ್ನಿಂಗ್ ಅನ್ನೋದು ಒಂದು ಡೆಫಿನೆಟ್ ಪಾಯಿಂಟ್ ಅಲ್ಲ, ಅದು ಮಾರ್ನಿಂಗ್, ಈವ್ನಿಂಗ್, ನೈಟ್ ಅಂತ ಮಾಡಿಕೊಂಡ್ರೆ ಒಂದು ಪಾರ್ಟ್ ಆಫ್ ದ ಡೇ. ಸೊ ಇನ್ ವಿ ಶಾಲ್ ಗೋ ಟು ದ ಬೀಚ್ ಇನ್ ದ ಈವ್ನಿಂಗ್. ಇಫ್ ವಿ ಆರ್ ಸೇಯಿಂಗ್ ವಿ ಶಾಲ್ ಗೋ ಟು ದ ಬೀಚ್ ಆಟ್ 6 o'clock, ಯಾಕಂದ್ರೆ ಅದು ಡೆಫಿನೆಟ್ ಪಾಯಿಂಟ್. ನೆಕ್ಸ್ಟ್, ಇಟ್ ಈಸ್ ಕೋಲ್ಡ್ ಇನ್ ಡಿಸೆಂಬರ್, ಯಾಕಂದ್ರೆ ಪೂರ್ತಿ ವರ್ಷದಲ್ಲಿ ಒಂದು ಪಾರ್ಟ್ ಡಿಸೆಂಬರ್, ಆ ಪಾರ್ಟ್ ಅಲ್ಲಿ ನಾವು ಹೇಳ್ತಾ ಇರೋದು ಡಿಸೆಂಬರಿನಲ್ಲಿ ಕೋಲ್ಡ್ ಇರುತ್ತೆ, ಇದೊಂದು ಮಂತ್ ಅಂತ ಹೇಳ್ತಾ ಇರೋದು. ಮತ್ತು ಇಯರ್ 1989, ಐ ಗಾಟ್ ಪ್ರಮೋಟೆಡ್ ಇನ್ 1989. ಸೊ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಇಯರ್ ಅಲ್ಲಿ ನನಗೆ ಪ್ರಮೋಷನ್ ಸಿಕ್ತು ಅಂತ ಹೇಳಿರೋದು. ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಇನ್ ದ 70s. ಯಾಕೆ ಅಂತ ಹೇಳಿದ್ರೆ ಯಾವಾಗಲೇ ಡಿಕೇಡ್ಸ್ ಬಂದಾಗ ಇನ್ ದ 90s ಅಥವಾ ಇನ್ ದ 1990s, ಇನ್ ದ 2000s ಅಂತ ಹೇಳ್ತೀವಿ. ಸೊ ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಇನ್ ದ 70s, ಬಟ್ ಒಂದು ಪೀರಿಯಡ್, ಪಾರ್ಟ್ ಆಫ್ ದ ಪೀರಿಯಡ್ ಇದ್ದಾಗ ಇನ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಬೇರೆ ಪ್ರಿಪೋಸಿಷನ್ಸ್ ಆಫ್ ಟೈಮ್ ಫಾರ್ ವಿಚ್ ವೆನ್ ಕ್ವೆಶ್ಚನಿಗೆ ಆನ್ಸರ್ ಬರೋದು ಯಾವುದು? ಬೇರೆ ಪ್ರಿಪೋಸಿಷನ್ಸ್ ಅಂದ್ರೆ ಬಿಫೋರ್. ಫಾರ್ ಎಕ್ಸಾಂಪಲ್, ವಿ ಈಟ್ ಸ್ನ್ಯಾಕ್ಸ್ ವೆನ್? ಬಿಫೋರ್ ಟೀ. ಟೀ ಕುಡಿಯೋ ಮುಂಚೆ ನಾವು ಸ್ನ್ಯಾಕ್ಸ್ ತಿಂತೀವಿ. ನೆಕ್ಸ್ಟ್, ಆಫ್ಟರ್. ವಿ ಶಾಲ್ ಮೀಟ್ ವೆನ್? ಆಫ್ಟರ್ ದ ಕಾಲೇಜ್ ಮುಗಿದ ನಂತರ ಮೀಟ್ ಆಗೋಣ. ಸೊ ಬಿಫೋರ್ ಅಂಡ್ ಆಫ್ಟರ್ ಎರಡಕ್ಕೂ ಎರಡು ವೆನ್ ಅನ್ನೋ ಕ್ವೆಶ್ಚನಿಗೆ ಆನ್ಸರ್ ಕೊಡುತ್ತೆ. ಸೊ ಇಟ್ ಈಸ್ ಅ ಪ್ರಿಪೋಸಿಷನ್ ಆಫ್ ಟೈಮ್. ಸರಿ, ಇನ್ನು ಇದೆರಡು, ಸಿನ್ಸ್ ಅಂಡ್ ಫಾರ್. ಸಿನ್ಸ್ ಅನ್ನೋದು ಒಂದು ಪಾಯಿಂಟ್ ಇಂದ ಯಾವುದು ಸ್ಟಾರ್ಟ್ ಆಗುತ್ತೋ ಅದನ್ನ ನಾವು ಈ ಪಾಯಿಂಟ್ ಇಂದ ಹೇಳ್ತಿರ್ಬೇಕಾದ್ರೆ ಅದು ಸಿನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, he has been teaching since 8 AM. ಅವನು 8 ಗಂಟೆಯಿಂದ ಟೀಚ್ ಮಾಡ್ತಾ ಇದ್ದಾನೆ. ಇಲ್ಲಿಂದ ಸಿನ್ಸ್ ವೆನ್ ಹ್ಯಾಸ್ ಹಿ ಬಿ ಟೀಚಿಂಗ್ ಅನ್ನೋ ಪ್ರಶ್ನೆಗೆ ಉತ್ತರ ಬಂದ್ರೆ ಅದು ನಮ್ಗೆ 8 AM ಅನ್ನೋದಕ್ಕೆ. ಸೊ ದ್ಯಾಟ್ ಕ್ವೆಶ್ಚನ್ ಇಸ್ ಆನ್ಸರ್ಡ್ ಬೈ ಸಿನ್ಸ್. ಓಕೆ, ಫಾರ್ ಅನ್ನೋದು ಎಂಟೈರ್ ಪೀರಿಯಡ್ ಅನ್ನ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ 12 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ. ಹಿ ಹ್ಯಾಸ್ ಬೀನ್ ಟೀಚಿಂಗ್ ಫಾರ್ 4 hours. ಎಂಟೈರ್ ಡ್ಯೂರೇಷನ್ ಅನ್ನ ಹೇಳಬೇಕು. ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ನಮ್ಮ ಎಂಟೈರ್ ಡ್ಯೂರೇಷನ್ ಅನ್ನ ಹೇಳಬೇಕು. ಐ ಆಮ್ ಪ್ರಿಪೇರಿಂಗ್ ಫಾರ್ ಅ ಮಂತ್ ಅಂದ್ರೆ ಒಂದು ತಿಂಗಳಿಂದ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ ಅಂತ ಅದು ಇಂಡಿಕೇಟ್ ಮಾಡ, ಒಂದು ತಿಂಗಳು ಥ್ರೂ ಪೂರ್ತಿ ತಿಂಗಳು ಅಂತ. ಟಿಲ್ ಅಂದ್ರೆ ಯಾವ ಪಾಯಿಂಟ್ ವರೆಗೂ ಬಂದು ಅಂತ. ಸೊ ಫಾರ್ ಎಕ್ಸಾಂಪಲ್, ಡಾಕ್ಟರ್ ವಿಲ್ ನಾಟ್ ಕಮ್ ಟಿಲ್ 6 PM. ಇಲ್ಲಿಂದ ಮುಂದೆ ಆದ್ರೆ ಸಿನ್ಸು, ಇಲ್ಲಿವರೆಗೂ ಆದ್ರೆ ಅದು ಟಿಲ್ ಅಂತ ಆಗತ್ತೆ. ಸೊ ದಿಸ್ ಇಸ್ ಅಬೌಟ್ ಟಿಲ್. ನೆಕ್ಸ್ಟ್, ಡ್ಯೂರಿಂಗ್ ಅಂತ ಅಂದ್ರೆ ಯಾವುದಾದರೂ ಒಂದು ಪೀರಿಯಡ್ ಆಫ್ ಟೈಮ್ ಅನ್ನ ಇಂಡಿಕೇಟ್ ಮಾಡ್ಬೇಕು. ಹೇಗೆ? ಮೆನಿ ಸೋಲ್ಜರ್ಸ್ ವೇರ್ ಇಂಜರ್ಡ್ ಡ್ಯೂರಿಂಗ್ ದ ವಾರ್. ಸೊ ಒಂದು ಪೀರಿಯಡ್ ಆಫ್ ಟೈಮ್ ಅನ್ನ ಪೂರ್ತಿ ಇಂಡಿಕೇಟ್ ಮಾಡಬೇಕಾದ್ರೆ ಅದು ನಡೀತಾ ಇರುವ ಟೈಮ್ ಅಲ್ಲಿ ಅದನ್ನ ನಾವು ಡ್ಯೂರಿಂಗ್ ಅಂತ ಹೇಳಿ. ಮೆನಿ ಸೋಲ್ಜರ್ಸ್ ವೇರ್ ಇಂಜರ್ಡ್ ವೆನ್? ಡ್ಯೂರಿಂಗ್ ದ ವಾರ್. ಓಕೆ, ಸೊ ಇದು ಎರಡು ಪ್ರಿಪೋಸಿಷನ್ಸ್ ಆಫ್ ಟೈಮ್. ಮುಂದಿನ ಪ್ರಿಪೋಸಿಷನ್ ಯಾವುದು ಅಂದ್ರೆ ಪ್ರಿಪೋಸಿಷನ್ ಆಫ್ ಪ್ಲೇಸ್. ಏನಪ್ಪಾ ಅಂದ್ರೆ ಇದು ವೇರ್ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡುತ್ತೆ. ಯಾವುದು ಈ ಪ್ರಿಪೋಸಿಷನ್ಸ್ ಅಂತ ಅಂದ್ರೆ ಅಂಡರ್, ಬಿಟ್ವೀನ್, ನೆಕ್ಸ್ಟ್ ಟು, ಆನ್, ಬಿಹೈಂಡ್, ಆಪೋಸಿಟ್, ಇನ್ ಫ್ರಂಟ್ ಆಫ್, ಈ ತರದ
ಪ್ರಿಪೋಸಿಷನ್ಸ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿನೂ ಆನ್ ಇದೆ, ಇಲ್ಲಿನೂ ಇನ್ ಇದೆ. ಪ್ರಿಪೋಸಿಷನ್ ಆಫ್ ಟೈಮ್ ಅಲ್ಲಿನೂ ಆನ್ ಇತ್ತು, ಪ್ರಿಪೋಸಿಷನ್ ಆಫ್ ಟೈಮ್ ಅಲ್ಲಿ ಇನ್ ಕೂಡ ಇತ್ತು. ಆದ್ರೆ ಆಗ ಆ ಸ್ಟೇಟ್ಮೆಂಟ್ಸ್ ಅಲ್ಲಿ ವೆನ್ ಕ್ವೆಶ್ಚನಿಂಗ್ ಆನ್ಸರ್ ಮಾಡ್ತಾ ಇತ್ತು, ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ವೇರ್ ಕ್ವೆಶ್ಚನಿಂಗ್ ಆನ್ಸರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ವೇರ್ ಈಸ್ ದ ಕ್ಯಾಟ್? ಇಲ್ಲಿ ಪ್ರಶ್ನೆ ವೆನ್ ಈಸ್ ದ ಕ್ಯಾಟ್ ಅಂತ ಅಲ್ಲ. ದಟ್ ಈಸ್ ನಾಟ್ ದ ಕ್ವೆಶ್ಚನ್. ಕ್ವೆಶ್ಚನ್ ಈಸ್ ವೇರ್ ಈಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ನೆಕ್ಸ್ಟ್ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಏನು? ಅಂಡರ್. ವೇರ್ ಈಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಅಂಡರ್ ದ ಬಾಕ್ಸ್. ಬಾಕ್ಸ್ ಕೆಳಗಡೆ ಇದೆ. ನೆಕ್ಸ್ಟ್, ವೇರ್ ಈಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಅಬೌವ್ ದ ಬಾಕ್ಸ್. ಮೇಲೆ ಇದೆ. ಓಕೆ, ನೆಕ್ಸ್ಟ್ ಅಂದ್ರೆ ಮೇಲೆ, ಪೂರ್ತಿ ಮೇಲೆ. ದಿಸ್ ಈಸ್ ವೇರ್ ಈಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಆನ್ ದ ಬಾಕ್ಸ್. ಓಕೆ, ನೆಕ್ಸ್ಟ್ ವೇರ್ ಈಸ್ ದ ಕ್ಯಾಟ್? ಕ್ಯಾಟ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ಬಾಕ್ಸಿನ ಮುಂದಗಡೆ ಇದೆ. ದಿಸ್ ಈಸ್ ಮುಂದಗಡೆ. ವೇರ್ ಈಸ್ ದ ಕ್ಯಾಟ್? ಕ್ಯಾಟ್ ಈಸ್ ಬಿಹೈಂಡ್, ಹಿಂದಗಡೆ. ಓಕೆ, ವೇರ್ ಈಸ್ ದ ಕ್ಯಾಟ್? ಕ್ಯಾಟ್ ಈಸ್ ನಿಯರ್ ದ ಬಾಕ್ಸ್. ಇವಾಗ ಹತ್ತಿರ ಅಂತ. ಈಗ ನೆಕ್ಸ್ಟ್ ವೇರ್ ಈಸ್ ದ ಕ್ಯಾಟ್ ಅಂದ್ರೆ ಕ್ಯಾಟು ಅದೆರಡರ ಮಧ್ಯೆ ಇದೆ. ಬಿಟ್ವೀನ್ ದ ಬಾಕ್ಸಸ್. ದ ಕ್ಯಾಟ್ ಈಸ್ ಬಿಟ್ವೀನ್ ದ ಬಾಕ್ಸಸ್. ಸೊ ವೇರ್ ಅನ್ನುವ ಪದಕ್ಕೆ ಉತ್ತರ ಬಂದಾಗ ಅದು ನಮಗೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು. ನೆಕ್ಸ್ಟ್ ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್ ಅಂತ ಏನ್ ಹೇಳ್ತೀವಿ. ಸೊ ಯಾವುದಾದರೂ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ಅದು ಪ್ರಿಪೋಸಿಷನ್. ಫಾರ್ ಎಕ್ಸಾಂಪಲ್, ಥ್ರೂ ಅನ್ನೋದು ಪ್ರಿಪೋಸಿಷನ್. ಹೌ ಅಥವಾ ವೇರ್ಗೂ ಆನ್ಸರ್ ಸಿಗುತ್ತೆ. ದ ಬರ್ಡ್ ಈಸ್ ಗೋಯಿಂಗ್ ಥ್ರೂ ದ ಬಾಕ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಥ್ರೂ. ಅಥವಾ ಅಲಾಂಗ್ ಅಂತ ಅಂದ್ರೆ ಇಲ್ಲಿ ಬಾಕ್ಸ್ ಗಳಿದೆ, ಅದರ ಪ್ಯಾರಲಲ್ ಆಗಿ ಹೋಗ್ತಾ ಇದ್ರೆ ಹೌ ಆರ್ ದ ಬರ್ಡ್ಸ್ ಗೋಯಿಂಗ್? ದ ಬರ್ಡ್ಸ್ ಹೌ ಈಸ್ ದ ಬರ್ಡ್ ಗೋಯಿಂಗ್? ದ ಬರ್ಡ್ ಈಸ್ ಗೋಯಿಂಗ್ ಅಲಾಂಗ್ ದ ಬಾಕ್ಸಸ್. ಅಪ್ ಅಂತ. ಸೊ ಅಪ್ ದ ಸ್ಟೇರ್ಸ್ ಅಂತ ಏನ್ ಹೇಳ್ತೀವಿ, ವೇರ್ ಅಪ್ ಅಪ್ ಅಂತ ಅಂದ್ರೆ ಮೇಲೆ, ಮತ್ತು ಡೌನ್ ಅಂತ ಅಂದ್ರೆ ಗೋಯಿಂಗ್ ಡೌನ್ ದ ಸ್ಟೇರ್ಸ್. ಸೊ ಡೌನ್ ಈಸ್ ಅ ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್. ಒಂದು ಮೂವ್ಮೆಂಟ್ ತೋರಿಸ್ತಾ ಇದ್ರೆ ಅದು ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್ ಆಗುತ್ತೆ. ವಾಕ್ಡ್ ಪಾಸ್ಟ್, ಇಲ್ಲಿ ಯಾವುದೋ ಒಂದು ಸ್ಥಿತವಾಗಿದೆ, ಆದ್ರೆ ಇಟ್ ವಾಕ್ಡ್ ಪಾಸ್ಟ್ ಒಂದು ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಾ ಇದೆ. ಹೇಗ್ ಹೋಯ್ತು ಅಂದ್ರೆ ಅದರ ಪಾಸ್ಟ್ ಹೋಯ್ತು, ಅದನ್ನ ದಾಟಿ ಹೋಯ್ತು ಅಂತ. ನಾವು ದಾಟಿ ಹೋಯ್ತು ಅಂತ ಮೇಲೆ ಹೋದರು, ಕೆಳಗೆ ಹೋದರು ಅಂತ ಏನ್ ಹೇಳ್ತೀವಿ ಅದು. ಸೊ ವೇರ್ ಇಸ್ ಇಟ್? ಇಟ್ ಈಸ್ ಗೋಯಿಂಗ್ ನಿಯರ್ ಟು ದ ಬಾಕ್ಸ್ ಅಂತ ಬರ್ಕೋಬಹುದು. ಇನ್ ಟು ಅಂದ್ರೆ ಈ ಡೈರೆಕ್ಷನ್ ನೋಡ್ತಾ ಇದ್ದೀರಾ, ಈ ಡೈರೆಕ್ಷನ್ ಇಲ್ಲಿಂದ ಇದ್ರ ಒಳಗಡೆ ಹೋಗುವ ಡೈರೆಕ್ಷನ್ ಅಥವಾ ಮೂವ್ಮೆಂಟ್ ಅನ್ನ ತೋರಿಸೋದು, ದಟ್ ಈಸ್ ಇನ್ ಟು. ಇದ್ರ ಒಳಗಡೆಯಿಂದ ಹೊರಗಡೆ ಬರುವುದು ಔಟ್ ಆಫ್ ಅನ್ನೋದು, ಹೊರಗಡೆ ಬರುವುದನ್ನ ನಾವು ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಾ ಇದೀವಿ. ಇಟ್ ಈಸ್ ಗೋಯಿಂಗ್ ಟು ದ ಬಾಕ್ಸ್, ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ದ ಬಾಕ್ಸ್. ಇದೆರಡೂ ನಮಗೆ ದಿಕ್ಕನ್ನ ತೋರಿಸುವಂತದ್ದು. ಇವೆಲ್ಲವೂ ನಮಗೆ ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ನಲ್ಲಿ ಬರುತ್ತದೆ. ರೈಟ್. ಸೊ ಈ ತರದ ಪ್ರಿಪೋಸಿಷನ್ಸ್ ಅನ್ನ ನಾವು ನೋಟ್ ಡೌನ್ ಮಾಡ್ಕೊಂಡಾಗ ನಮ್ಮ ಎಕ್ಸಾಮ್ ಅಲ್ಲಿ ಏನು ಪ್ರಶ್ನೆಗೆ ಆನ್ಸರ್ ಕೊಡ್ತಾ ಇದೆ, ಏನು ಪ್ರಶ್ನೆ ಬಂದಿದೆ, ಅದಕ್ಕೆ ಏನ್ ಆನ್ಸರ್ ಅಂತ ಈಸಿಯಾಗಿ ಕಂಡುಹಿಡಬಹುದು. ಫಾರ್ ಎಕ್ಸಾಂಪಲ್, ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ದ ಶೇಡ್. ಪ್ರಶ್ನೆ ಇರೋದು ಇಲ್ಲಿ ವೇರ್ ವಾಸ್ ದ ಟಯರ್ಡ್ ಟ್ರಾವೆಲರ್ ಸಿಟ್ಟಿಂಗ್ ಅಂತ ಪ್ರಶ್ನೆ. ದಟ್ ಮೀನ್ಸ್ ಇಲ್ಲಿ ಬರಬೇಕಾಗಿರೋದು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಲ್ವಾ? ಯಾಕಂದ್ರೆ ವೇರ್ ಕ್ವೆಶ್ಚನ್ಗೆ ನಮ್ಗೆ ಇಲ್ಲಿಂದ ಆನ್ಸರ್ ಸಿಗೋದು. ಇದರಲ್ಲಿ ಅಂಡರ್ ಈಸ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಇನ್ ಟು ಈಸ್ ನಾಟ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್.
ಯಾಕಂದ್ರೆ ಇಟ್ ಇಸ್ ಅ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಇನ್, ಹೌದು, ಇನ್ ಇಸ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಇದು ಇರುವ ಚಾನ್ಸ್ ಇದೆ. ಟು ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ವಿತ್ ಕೂಡ ಅಲ್ಲ. ಈಗುಳಿತು ಅಂಡರ್ ಮತ್ತು ಇನ್. ಒಂದು ಟ್ರೀ ಇದೆ, ಅವರು ಶೇಡ್ ಅಲ್ಲಿ ಕೂತಿದ್ದಾರೆ, ಇದು ಶೇಡ್. ಹಿ ಈಸ್ ದ ಟೈರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಇನ್ ದ ಶೇಡ್ ಆಫ್ ದ ಟ್ರೀ. ದ ಟೈರ್ಡ್ ಟ್ರಾವೆಲಿಂಗ್ ವಾಸ್ ಸಿಟ್ಟಿಂಗ್ ಅಂಡರ್ ದ ಶೇಡ್ ಆಫ್ ದ ಟ್ರೀ. ರೈಟ್ ಆನ್ಸರ್ ಬಂದು ಇನ್ ದ ಶೇಡ್, ಯಾಕಂದ್ರೆ ಅವರು ಶೇಡ್ ಅಲ್ಲಿ ಕೂತಿದ್ದಾರೆ. ಅಂಡರ್ ಅಂದ್ರೆ ಇವರ ಕೆಳಗೆ. ಉದಾಹರಣೆಗೆ ದ ಟೈರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ ಅಂತ ಇದ್ದಾಗ ಅವಾಗ ಅದು ಅಂಡರ್ ಬರೋದು. ಓಕೆ, ಸೊ ಈಗ ಶೇಡ್ ಒಳಗಡೆ ಕೂತಿದ್ದಾರೆ, ಇದಿಷ್ಟು ಶೇಡು, ಈ ಶೇಡ್ ಒಳಗಡೆ ಕೂತಿರೋದ್ರಿಂದ ಇನ್ ಆಗತ್ತೆ. ರೈಟ್, ಈಗ ಕೆಲವಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಆನ್ ದ ಸಿಮಿಲರ್ ಟಾಪಿಕ್. ಐ ವಿಲ್ ಮೀಟ್ ಯು ಡ್ಯಾಶ್ ಥರ್ಸ್ಡೇ. ಇಲ್ಲಿ ನೋಡ್ಬೇಕು, ಒಂದು ಡೇ ಕೊಟ್ಟಿದ್ದಾರೆ. ಡೇ ಕೊಟ್ರೆ ಅದು ಪ್ರಿಪೋಸಿಷನ್ ಆಫ್ ಟೈಮ್. ವೆನ್ ಕ್ವೆಶನ್ ಅನ್ನ ಆನ್ಸರ್ ಮಾಡುತ್ತೆ. ಪ್ಲಸ್ ಅದು ಡೇ ಆದ್ರಿಂದ ಆನ್ ಅಂತ ಈಸಿಯಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಡಿಂಪಲ್ ವಿಲ್ ವಿಸಿಟ್ ಹರ್ ಗ್ರ್ಯಾಂಡ್ ಮದರ್ ಡ್ಯಾಶ್ ಮಾರ್ಚ್. ಹೌದು, ಡ್ಯಾಶ್ ಮಾರ್ಚ್. ಮಾರ್ಚ್ ಅನ್ನೋದು ಒಂದು ಮಂತ್. ಓಕೆ, ಒಂದು ಮಂತಿನಲ್ಲಿ ವಿಸಿಟ್ ಮಾಡ್ತಾರೆ ಅಂತ ಇದೆ. ನಾವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಇಲ್ಲಿ ನೋಡಬಹುದು ಮಂತ್ ಯಾವ್ದಕ್ಕಿದೆ, ಇನ್. ಓಕೆ, ಸೊ ವಾಪಸ್ ಬಂದಾಗ ವೆನ್ ವಿಲ್ ಶಿ ವಿಸಿಟ್, ಶಿ ವಿಲ್ ವಿಸಿಟ್ ಇನ್ ಮಾರ್ಚ್. ಆಲ್ ರೈಟ್, ಇವೆಲ್ಲ ಇದು ಪ್ರಶ್ನೆ ಬಂದು ವೆನ್. ಓಕೆ, ಡ್ಯಾಶ್ 15 ಜನವರಿ ಡ್ಯಾಶ್ 6:30 PM ಮೈ ಬ್ರದರ್ ವಾಸ್ ಬಾರ್ನ್. 15th ಜನವರಿ ಅನ್ನೋದು ಒಂದು ಡೇಟ್. ಓಕೆ, ಡೇಟಿನ ಹಿಂದೆ ಏನ್ ಬರಬೇಕು, ಆನ್ ಬರಬೇಕು. ಯಾವಾಗ್ಲೂ ಡೇಟಿನ ಹಿಂದೆ ಆನೇ ಬರುತ್ತೆ. ಆನ್ 15th ಜನವರಿ ಆಯ್ತು. 6:30 PM ಒಂದು ಡೆಫಿನೆಟ್ ಟೈಮ್ ಕೊಟ್ಟಿದ್ದಾರೆ. ಒಂದು ಡೆಫಿನೆಟ್ ಟೈಮ್ ಹಿಂದೆ ಏನ್ ಬರಬೇಕು, ಆಟ್ ಬರಬೇಕು. ಬಿಕಾಸ್ ನಾವು ಆವಾಗಲೇ ನೋಡಿದೀವಿ. ಆನ್ 15th ಜನವರಿ at 6:30 PM my brother was born. So 1, 2, 3 are done. The whole world except few professions worked from home dash the pandemic. ಪ್ಯಾಂಡಮಿಕ್ ನಡೀತಿರ್ಬೇಕಾದ್ರೆ ಎಲ್ಲ ವರ್ಲ್ಡು ಎಕ್ಸೆಪ್ಟ್ ಕೆಲವರು ಯಾವಾಗ ಅನ್ನೋದು. ಸೊ ದಿಸ್ ಈಸ್ ವೆನ್ ಡಿಡ್ ದ ಹೋಲ್ ವರ್ಲ್ಡ್ ವರ್ಕ್ ಫ್ರಮ್ ಹೋಮ್ ಅಂತ ಕೇಳಿದಾಗ ಡ್ಯೂರಿಂಗ್ ದ ಪ್ಯಾಂಡಮಿಕ್, ಬಿಕಾಸ್ ದಿಸ್ ಇಸ್ ದ ವೆನ್ ಕ್ವೆಶನ್. ನೆಕ್ಸ್ಟ್, ಕ್ಯಾನ್ ಯು ಕಮ್ ಡ್ಯಾಶ್ ಯು ವೇಕ್ ಅಪ್. ನೀವು ಎದ್ದ ಮೇಲೆ ಬರ್ತೀರಾ. ವೆನ್ ಕ್ಯಾನ್ ಯು ಕಮ್ ಅನ್ನೋ ಪ್ರಶ್ನೆಗೆ ಉತ್ತರ ಆದ್ರಿಂದ ಪ್ರಿಪೋಸಿಷನ್ ಆಫ್ ಟೈಮ್. ಕ್ಯಾನ್ ಯು ಕಮ್ ಆಫ್ಟರ್ ಯು ವೇಕ್ ಅಪ್ ಅನ್ನೋದು ಕರೆಕ್ಟ್ ಆದ ಪ್ರಿಪೋಸಿಷನ್. ಐ ಹ್ಯಾವ್ ಕೆಪ್ಟ್ ದ ಬುಕ್ ಡ್ಯಾಶ್ ದ ಟೇಬಲ್. ಇದು ಪ್ರಶ್ನೆ. ವೆನ್ ಹ್ಯಾವ್ ಯು ಕೆಪ್ಟ್ ದ ಬುಕ್ ಅಲ್ಲ, ವೇರ್ ಹ್ಯಾವ್ ಯು ಕೆಪ್ಟ್ ದ ಬುಕ್. ವೇರ್ ಹ್ಯಾವ್ ಯು ಕೆಪ್ಟ್ ದ ಬುಕ್ ಅಂತ ಬಂದಾಗ ನಮ್ಗೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಬರಬೇಕು. ಆಗ ಐ ಹ್ಯಾವ್ ಕೆಪ್ಟ್ ದ ಬುಕ್ ಆನ್ ದ ಟೇಬಲ್ ಆಗುತ್ತೆ, ಯಾಕಂದ್ರೆ ಟೇಬಲ್ ಮೇಲ್ಗಡೆ ಇಟ್ಟಿದ್ದೀನಿ. ಹೆನ್ರಿ ಹಿಡ್ ಡ್ಯಾಶ್ ದ ಡೋರ್. ವೇರ್ ಹ್ಯಾಸ್ ಹೆನ್ರಿ ಹಿಡ್? ಹೆನ್ರಿ ಹಿಡ್ ಬಿಹೈಂಡ್ ದ ಡೋರ್, ಬಿಕಾಸ್ ದಟ್ ಈಸ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್. He was waiting dash the ವಿಧಾನ್ ಸೌಧ. ಒಂದು ವಿಧಾನ್ ಸೌಧ ಇದೆ. ಓಕೆ, ವಿಧಾನ್ ಸೌಧ ಈ ತರ ಇದೆ ಅಂತ ಇಟ್ಕೊಳ್ಳಿ. ಅವನು ಇಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಸೊ ವಿಧಾನ್ ಸೌಧ, he was waiting in front of. Where was he waiting? He was waiting in front of ವಿಧಾನ್ ಸೌಧ. He was waiting. ಇದನ್ನ ನೀವು ಬಿಹೈಂಡ್ ವಿಧಾನ್ ಸೌಧ ಅಂತಾನೂ ಬರ್ಕೋಬಹುದು ಬೇಸ್ಡ್ ಆನ್ ದ ಆಪ್ಷನ್ಸ್. The boy ran dash her mother the moment he saw him. The moment he saw her. ಓಕೆ, ಇಲ್ಲಿ ಒಂದು ಡೈರೆಕ್ಷನ್ ತೋರಿಸ್ತಾ ಇದ್ದಾರೆ. ಒಬ್ಬ ಹುಡುಗ ಇದ್ದಾನೆ,
ಒಂದು ಡೈರೆಕ್ಷನ್ ಕಡೆ ಓಡಿದ್ರು ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್ ಅನ್ನ ತೋರಿಸ್ಬೇಕು. ದ ಬಾಯ್ ರ್ಯಾನ್ ಟುವರ್ಡ್ಸ್ ಹಿಸ್ ಮದರ್ ದ ಮೊಮೆಂಟ್ ಹಿ ಸಾ ಹರ್. ಓಕೆ, ನೆಕ್ಸ್ಟ್ ಟಾಮ್ ಜಂಪ್ಡ್ ಡ್ಯಾಶ್ ದ ರಿವರ್ ಟು ಹೆಲ್ಪ್ ಅ ಸ್ಟ್ರೇಂಜರ್. ಒಬ್ಬ ಸ್ಟ್ರೇಂಜರು ನದಿಯಲ್ಲಿ ಬಿದ್ದಿದ್ದಾರೆ. ಈಗ ಟಾಮ್ ಅನ್ನುವನು ಏನ್ ಮಾಡ್ದ, ಒಂದು ಡೈರೆಕ್ಷನ್ ತೋರಿಸ್ತಾ ಇದೆ. ಆ ಡೈರೆಕ್ಷನ್ ಏನು ಅಂದ್ರೆ ಇಂಟು, ಒಳಗಡೆ, ಜಂಪ್ಡ್ ಇಂಟು ಅಂತ ಆಗತ್ತೆ. ನೆಕ್ಸ್ಟ್ ನೈನಾ ಲಿವ್ಸ್ ಡ್ಯಾಶ್ ದ ಸ್ಟ್ರೀಟ್. ಒಂದು ಸ್ಟ್ರೀಟ್ ಇದೆ, ನಾವ್ ಇಲ್ಲಿದ್ದೀವಿ, ನೈನಾ ಇಲ್ಲಿದ್ದಾಳೆ ಅಂತ ಅಂದ್ರೆ ಅಕ್ರಾಸ್ ದ ಸ್ಟ್ರೀಟ್. ಮೊದಲನೇದಾಗಿ ಪ್ರಶ್ನೆಗಳು ಬರ್ತಾ ಇದೆಯಾ ಇನ್ ಸೆಂಟೆನ್ಸ್ ಎರರ್? ಡೆಫಿನೆಟ್ಲಿ 3 to 4 ಕ್ವೆಶನ್ಸ್ ಎವ್ರಿ ಇಂಗ್ಲಿಷ್ ಪೇಪರ್ ಅಲ್ಲಿ ಡೆಫಿನೆಟ್ ಆಗಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಈ ಸೆಕ್ಷನ್ ಮೋಸ್ಟ್ ಕಾಮನ್ ಸೆಕ್ಷನ್. ಬೇರೆ ಎಲ್ಲ ಸೆಕ್ಷನ್ ಆಲ್ಟರ್ನೇಟಿವ್ಸ್ ಆಗಿ ಬಂದ್ರು ಸೆಂಟೆನ್ಸ್ ಎರರ್ ಪ್ರಶ್ನೆಗಳು ಎಲ್ಲ ಪರೀಕ್ಷೆಯಲ್ಲಿ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು 1, 2, 3, 4 ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ತಿಳಿಸಿ ಇಲ್ಲಿ ನೋಡ್ಬೋದು. ಇದು ಸೇಮ್ ತರದ ಪ್ರಶ್ನೆ, ಇದೊಂದು ತರದ, ಎಲ್ಲಾನು ಸೇಮ್ ತರದ ಪ್ರಶ್ನೆ. ಒಂದು ಸೆಂಟೆನ್ಸ್ ಅನ್ನ 4 ಭಾಗವಾಗಿ ವಿಂಗಡಿಸಿ ಅದರಲ್ಲಿ ತಪ್ಪು ಎಲ್ಲಿದೆ ಅಂತ ಹೇಳುವಂತ ಒಂದು ಪರೀಕ್ಷೆ. ಸೊ ಬೇಸಿಕಲಿ 4 ಭಾಗಗಳಲ್ಲಿ ಎಲ್ಲಿ ಎರರ್ ಇದೆ ಅದರಲ್ಲಿ ಬೇಸಿಕಲಿ 3 ಭಾಗ ಇರುತ್ತೆ, ಅಥವಾ ತಪ್ಪೇ ಇಲ್ಲ ಅನ್ನೋದು ಪ್ರಶ್ನೆ ಇರೋದು. ಸೊ ಈ ಪಾರ್ಟು ವೆರಿ ಕಾಮನ್, ನೀವು ನೋಡಬಹುದು. ಬಹಳ ಹಿಂದಿನಿಂದನೂ ಬರ್ತಾ ಇರುವಂತಹ ಸೆಕ್ಷನ್ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ಸೆಕ್ಷನ್, ಸೆಂಟೆನ್ಸ್ ಎರರ್. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಹೇಗೆ ಅಪ್ರೋಚ್ ಮಾಡೋದು? ಸೆಂಟೆನ್ಸ್ ಎರರ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಎರರ್ ಅಂತ ಇರಲ್ಲ. ಆರ್ಟಿಕಲ್ ಎರರ್ ಇರುತ್ತೆ, ಅಥವಾ ಪ್ರಿಪೋಸಿಷನ್ ಎರರ್ ಇರುತ್ತೆ, ಅಥವಾ ನೀದರ್ ನಾರ್ ಅಂತ ಏನ್ ಹೇಳ್ತೀವಿ ಅದರ ಎರರ್ ಇರುತ್ತೆ, ಅಥವಾ ಬೇರೆ ಬೇರೆ ತರದ ಎರರ್ ಇರುತ್ತೆ. ಸೊ ನಾವು ಹೇಗೆ ಅಪ್ರೋಚ್ ಮಾಡಬೇಕು ಹಾಗೂ ಆನ್ಸರ್ ಅನ್ನ ಹೇಗೆ ಹುಡುಕಿ ತೆಗಿಬೇಕು ಅನ್ನೋದು ಈ ವಿಡಿಯೋವಿನ ಮುಖ್ಯ ಉದ್ದೇಶ ಆಗಿರುತ್ತೆ. ಮೊದಲನೆಯದಾಗಿ ಐಡೆಂಟಿಫೈ ದ ಎರರ್ ಇನ್ 1, 2 or 3. 1, 2, 3 ಅಂಡರ್ ದ ಗಿವನ್ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್. ಇಫ್ ದೇರ್ ಈಸ್ ನೋ ಎರರ್, ಯಾವುದೇ ಎರರ್ ಇಲ್ಲದಲ್ಲಿ 4 ಅನ್ನು ಮಾರ್ಕ್ ಮಾಡಿ ಅನ್ನೋದು ಒಂದು ಬೇಸಿಕಲಿ ನಮ್ಗೆ ಡೈರೆಕ್ಷನ್, ಇನ್ಸ್ಟ್ರಕ್ಷನ್ ಅಂತ ಏನ್ ಹೇಳ್ತೀವಿ ಅದು. ಸೊ ಐ ಡೋಂಟ್ ಲೈಕ್ ಸಚ್ ಬ್ರೈಟ್ ಕಲರ್ಸ್ ನಾರ್ ಶಿ ಡಸ್. ಫಸ್ಟ್ ಪಾರ್ಟ್ ಐ ಡೋಂಟ್ ಲೈಕ್, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಐ ಡೋಂಟ್ ಲೈಕ್ ಟೀ, ಐ ಡೋಂಟ್ ಲೈಕ್ ಕಾಫಿ, ಐ ಡೋಂಟ್ ಲೈಕ್ ಸಮಥಿಂಗ್. ಸೊ ಆಪ್ಷನ್ 1 ಅನ್ನ ರೂಲ್ ಔಟ್ ಮಾಡೋದು. ನೆಕ್ಸ್ಟ್ ಸಚ್ ಬ್ರೈಟ್ ಕಲರ್ಸ್. ಸೊ ಯಾವುದನ್ನ ನಾವು ನೋಡ್ತಾ ನನಗೆ ಇಷ್ಟು ಬ್ರೈಟ್ ಕಲರ್ಸ್ ಇಷ್ಟ ಇಲ್ಲ ಅನ್ನೋದು, ದೇರ್ ಇಸ್ ನಥಿಂಗ್ ರಾಂಗ್. ನನಗೆ ಅಷ್ಟು ಬ್ರೈಟ್ ಕಲರ್ಸ್ ಇಷ್ಟ ಇಲ್ಲ, ಸಚ್ ಬ್ರೈಟ್ ಕಲರ್ಸ್. ಈ ಪಾರ್ಟ್ ಅಲ್ಲಿ ಯಾವುದೇ ಮಿಸ್ಟೇಕ್ ಇರುವ ಸಾಧ್ಯತೆನೇ ಇಲ್ಲ, ಯಾಕಂದ್ರೆ ಬ್ರೈಟ್ ಕಲರ್ಸ್ ಇದರಲ್ಲಿ ಏನೂ ತಪ್ಪಿಲ್ಲ. ಸೊ 2 is ನಾಟ್ ಕರೆಕ್ಟ್. ನಾರ್ ಶಿ ಡಸ್. ಸೊ ಈಗ ನೋಡ್ಬೋದು, ನೀವು ಜಸ್ಟ್ ಒಂದೊಂದು ಪಾರ್ಟ್ ಓದೋದ್ರಿಂದ ಆಲ್ರೆಡಿ ಇವೆರಡರಲ್ಲೇ ಆನ್ಸರ್ ಇರಬೇಕು ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ನಾವು 50% ಹತ್ರ ಬಂದಾಗಿದೆ ಆನ್ಸರ್ಗೆ. ನಮಗೆ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲದೆ ನಾವು ಪಾರ್ಟ್ಸ್ ಅಲ್ಲಿ ಓದೋದ್ರಿಂದ 50% ಹತ್ರ ಬಂದಾಗಿದೆ. ನಾರ್ ಶಿ ಡಸ್ ಅನ್ನೋದು ಕೊಟ್ಟಿದ್ದಾರೆ. ಐ ಡೋಂಟ್ ಲೈಕ್ ಸಚ್ ಬ್ರೈಟ್ ಕಲರ್ ನಾರ್ ಡಸ್ ಶಿ ಬರಬೇಕು. ಓಕೆ, ನಾರ್ ಡಸ್ ಶಿ ಅಂತ ಸರಿಯಾದ ಉತ್ತರ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹಿ ವಾಸ್ ಫೌಂಡ್ ಗಿಲ್ಟಿ. ಸೊ ಇವರು ಲಾಯರ್ ಆರ್ಗ್ಯೂ ಮಾಡಿ ಇವರನ್ನ ಗಿಲ್ಟಿ ಅಂತ ಪ್ರೂವ್ ಮಾಡಿದ್ದಾರೆ. ಹಿ ವಾಸ್ ಫೌಂಡ್ ಗಿಲ್ಟಿ ಅಂದ್ರೆ ಇವರು ಗಿಲ್ಟಿ ಆಗಿದ್ದಾರೆ ಅನ್ನೋದು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಿ ವಾಸ್ ಫೌಂಡ್ ಗಿಲ್ಟಿ ಆನ್ ಮರ್ಡರ್ ಅಂಡ್ ವಾಸ್ ಸೆಂಟೆನ್ಸ್ಡ್ ಟು ಲೈಫ್. ಹಿ ವಾಸ್ ಫೌಂಡ್ ಗಿಲ್ಟಿ ಈ ಪಾರ್ಟ್ ಅನ್ನ ಮಾತ್ರ ನೋಡಿದರೆ, ಹಿ ವಾಸ್ ಫೌಂಡ್ ಈಟಿಂಗ್ ದ ಕೇಕ್, he was found eating idli, he was found doing something. So he was found guilty. ಇದರಲ್ಲಿ ಯಾವುದೇ ತಪ್ಪಿಲ್ಲ, ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡಬಹುದು. ಆನ್ ಮರ್ಡರ್ ಅಂತ ಇದೆ. ಸೊ
ಆನ್ ಮರ್ಡರ್, ಆನ್ ಅನ್ನುವ ಪ್ರಿಪೋಸಿಷನ್ ಏನಿದೆ, ಯಾವುದು ಪ್ರಿಪೋಸಿಷನ್ ಅಂತ ಅಂದ್ರೆ, ಪ್ರಿಪೋಸಿಷನ್ ಮ್ಯಾರಥಾನ್ ಕ್ಲಾಸ್ ಅಲ್ಲಿ ನೀವು ನೋಡಿರ್ತೀರಾ, ಇಟ್ ಈಸ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್. ಅಂದ್ರೆ ಆನ್ ಅ ಟೇಬಲ್, ದ ಆಪಲ್ ವಾಸ್ ಆನ್ ದ ಟೇಬಲ್. ಬಟ್ ಹಿಯರ್ ಹಿ ಈಸ್ ನಾಟ್ ಆನ್ ಮರ್ಡರ್, ಇದೇನು ಮರ್ಡರ್ ಮೇಲ್ಗಡೆ ಇಲ್ಲ ಅವನು. ಇನ್ಫ್ಯಾಕ್ಟ್ ಇಟ್ ಈಸ್ ಆಫ್ ಮರ್ಡರ್, ಹಿ ವಾಸ್ ಫೌಂಡ್ ಗಿಲ್ಟಿ ಆಫ್ ಮರ್ಡರ್. ಸೊ ಹಾಗಾಗಿ ಅವನನ್ನ ಸೆಂಟೆನ್ಸ್ ಅಂಡ್ ವಾಸ್ ಸೆಂಟೆನ್ಸ್ಡ್ ಟು ಲೈಫ್. ಸೊ ಜೀವಾವಧಿ ಶಿಕ್ಷೆಗೆ ಸೆಂಟೆನ್ಸ್ಡ್ ಟು ಲೈಫ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನೋ ತಪ್ಪಿದೆ ಅಂತ ಇದನ್ನ ಮಾರ್ಕ್ ಮಾಡೋದಲ್ಲ. ಸೆಂಟೆನ್ಸ್ ಟು ಲೈಫ್ ಅಂದ್ರೆ ಜೀವಾವಧಿ ಶಿಕ್ಷೆ. ಸೊ ಆಪ್ಷನ್ 2 ಅಲ್ಲೇ ಎರರ್ ಇರೋದು. ಅಂಡ್ 3 ಈಸ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ 3. ಸೊ ನೀವು 3 ಅನ್ನ 2 ಅಲ್ಲಿ ಡೌಟ್ ಇದೆ ಅಂತ ಇಟ್ಕೊಂಡ್ರೆ 2 ಅನ್ನ ಡೌಟ್ ಅಂತ ಮಾರ್ಕ್ ಮಾಡಿಕೊಂಡು ಅಂಡ್ ವಾಸ್ ಸೆಂಟೆನ್ಸ್ಡ್ ಟು ಲೈಫ್, ಟು ಲೈಫ್ ಬದಲು ಅಂಡ್ ವಾಸ್ ಸೆಂಟೆನ್ಸ್ ಟು 5 years imprisonment ಅಂಡ್ ವಾಸ್ ಸೆಂಟೆನ್ಸ್ ಟು 2 years ಆಫ್ ರಿಗರಸ್ ಇಂಪ್ರಿಸನ್ಮೆಂಟ್ ಅಂತೆಲ್ಲ ಸ್ಟೇಟ್ಮೆಂಟ್ಸ್ ಇರುತ್ತೆ. ಮುಂದಿನ ಪ್ರಶ್ನೆ, ವಾರ್ ಅಂಡ್ ಪೀಸ್ ವೇರ್ ರಿಟನ್ ಬೈ ಟಾಲ್ಸ್ಟಾಯ್. ವಾರ್ ಅಂಡ್ ಪೀಸ್ ಇನ್ ನಮ್ಗೆ ಹೈಲೈಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಬೇಸಿಕಲಿ ವಿದಿನ್ ಇನ್ವರ್ಟೆಡ್ ಕಾಮರ್ಸ್ ವಾರ್ ಅಂಡ್ ಪೀಸ್ ಅಂದ್ರೆ ಏನರ್ಥ, ಇದು ಒಂದು ಪುಸ್ತಕದ ಹೆಸರು ಅಂತ. ಓಕೆ, ಒಂದು ಪುಸ್ತಕದ ಹೆಸರು ವಾರ್ ಅಂಡ್ ಪೀಸ್. ಇದರಲ್ಲಿ ಯಾವುದೇ ತಪ್ಪಿರುವ ಸಾಧ್ಯತೆನೇ ಇಲ್ಲ, ಯಾಕಂದ್ರೆ ಅದು ಒಂದು ಪ್ರಾಪರ್ ನೌನ್, ವಾರ್ ಆರ್ ಪೀಸ್ ಅಲ್ಲ. ವಾರ್ ಅಂಡ್ ಪೀಸ್ ಅನ್ನೋದು ಒಂದು ಪುಸ್ತಕದ ಹೆಸರು. ಅದನ್ನು ಬರೆದಿರುವುದು ಟಾಲ್ಸ್ಟಾಯ್, ಬೈ ಟಾಲ್ಸ್ಟಾಯ್, ಪುಸ್ತಕ ಬೈ ಟಾಲ್ಸ್ಟಾಯ್. ಇದರಲ್ಲಿಯೂ ಯಾವುದೇ ತಪ್ಪಿರುವ ಸಾಧ್ಯತೆ ಇಲ್ಲ. ಈಗ ನಾವು 50% ಹತ್ರ ಬಂದಾಗಿದೆ. ಇವು ಎರಡರಲ್ಲೇ ಇರಬೇಕು. ಈಗ ಯಾವುದೇ ಒಂದು ಸಿಂಗುಲರ್ ವರ್ಡ್ ಇದ್ದಾಗ, ಬಿಕಾಸ್ ಇಟ್ ಈಸ್ ಒನ್ ವರ್ಡ್, ಸಿಂಗುಲರ್ ವರ್ಡ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ವೇರ್ ಬರುವುದಿಲ್ಲ, ವಾಸ್ ಬರುತ್ತದೆ. ಓಕೆ, ವಾರ್ ಅಂಡ್ ಪೀಸ್ ವಾಸ್ ರಿಟನ್ ಬೈ ಟಾಲ್ಸ್ಟಾಯ್ ಈಸ್ ದ ರೈಟ್ ಥಿಂಗ್. ಸೊ ಆಪ್ಷನ್ ಇರೋದು 2 ಇಸ್ ದ ರಾಂಗ್ ಥಿಂಗ್, ನೋ ಎರರ್ ಅಲ್ಲ. ಟಾಲ್ಸ್ಟಾಯ್ ಅವರು ವಾರ್ ಅಂಡ್ ಪೀಸ್ ಬರೆದಿದ್ದರು ಅನ್ನೋದು ಸರಿಯಾದ ಸೆಂಟೆನ್ಸ್. ಅ ಬರ್ಡ್ ಇನ್ ಹ್ಯಾಂಡ್ ಈಸ್ ವರ್ತ್ 2 ಇನ್ ದ ಬುಷ್ ಅನ್ನೋದು ಪ್ರಶ್ನೆ. ಅ ಬರ್ಡ್ ಇನ್ ಹ್ಯಾಂಡ್ ಅನ್ನೋ ಪಾರ್ಟ್ ಅನ್ನು ಓದೋಣ. ಬರ್ಡ್ ಕೈಯಲ್ಲಿರುವುದು, ಫಾರ್ ಎಕ್ಸಾಂಪಲ್ ಅ ಬಾಲ್ ಇನ್ ಹ್ಯಾಂಡ್, ಅ ಬ್ಯಾಟ್ ಇನ್ ಹ್ಯಾಂಡ್, ಅ ಬರ್ಡ್ ಇನ್ ಹ್ಯಾಂಡ್. ಯಾವುದೇ ತಪ್ಪು ಇಲ್ಲ ಇದರಲ್ಲಿ, ಅಂದ್ರೆ ಈ ಪಾರ್ಟ್ ಅಲ್ಲಿ ತಪ್ಪು ಇಲ್ಲ. ಒಂದು ಬರ್ಡು ಆ ಒಂದು ಕೈಯಲ್ಲಿರುವುದು ಅನ್ನೋದು ಪ್ರಶ್ನೆ. ಈಸ್ ವರ್ತ್ 2. ಓಕೆ, ಇದರಲ್ಲಿ ನಮ್ಗೇನೋ ಡೌಟ್ ಇದೆ. ಇನ್ ದ ಬುಷ್, ಬುಷ್ ಅಲ್ಲಿ, ಓಕೆ, ಇನ್ ದ ಬುಷ್ ಇದರಲ್ಲಿ ಏನೂ ತಪ್ಪಿರಲು ಸಾಧ್ಯ ಇಲ್ಲ, ಯಾಕಂದ್ರೆ ಬುಷ್ ಒಳಗಡೆ ಪಕ್ಷಿಗಳಿದಾವೆ ಅಂತ. ಸೊ 3 ಅನ್ನ ಎಲಿಮಿನೇಟ್ ಮಾಡ್ಬೋದು. ಈಗ ಬಂತು ಆಪ್ಷನ್ 2 ಮತ್ತು ಆಪ್ಷನ್ 4, ಎರಡರಲ್ಲಿ ಸಮಸ್ಯೆ ಇರೋದು. ಅ ಬರ್ಡ್, ಒಂದು ಪಕ್ಷಿಯು ಕೈಯಲ್ಲಿರುವುದು 2 ಪಕ್ಷಿ ಕೈಯಲ್ಲಿ ಇಲ್ಲದೆ ಇರೋದ್ರಿಗಿಂತ ಬೆಟರು ಅನ್ನೋದು ಇದೊಂದು ಪ್ರಾವರ್ಬ್ ಅನ್ನ ಡೈರೆಕ್ಟ್ ಆಗಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸೊ ಇದು 2 ಅಲ್ಲ, ವರ್ತ್ 2 ಇನ್ ಅ ಬುಷ್. ವರ್ತ್ 2 ಇನ್ ದ ಬುಷ್ ಅಂದ್ರೆ ನಮ್ ಕೈಯಲ್ಲಿ ಏನೋ ಒಂದಿದೆ, ಯಾವುದೋ ಒಂದು ಅವಕಾಶ ಇದೆ, ಯಾವುದೋ ಒಂದು ಕೆಲಸ ಇದೆ, ಯಾವುದೋ ಒಂದು ಹಣ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಹತ್ರ ಇಲ್ದೇ ಇರೋ ಡಬಲ್ ಹಣದಕ್ಕಿಂತ ನಮ್ಮ ಹತ್ರ ಇರುವ ಆ ಒಂದು ಪಾರ್ಟ್ ಏನಿದೆ ಅದು ಬೆಟರ್ ಅಂತ ಹೇಳುವಂತ ಪ್ರಾವರ್ಬ್ ಇದು. ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಆ ತರದ ಪ್ರಾವರ್ಬ್ಗಳಲ್ಲಿ ಒಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಯಾಕಂದ್ರೆ ಇದು TWO ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್. ಸೊ ನೀವು ಟಾರ್ಟೈಸ್ ಮತ್ತು ಮೊಲದ ಒಂದು ಕಥೆಯನ್ನ ಕೇಳಿರ್ಬೋದು. ಟಾರ್ಟೈಸ್ ಸ್ಲೋ ಆಗಿ ಓಡಿ ಬಂದು ಗೆಲ್ಲುತ್ತೆ ರೇಸ್ ಅನ್ನ. ಆ ಪ್ರಾವರ್ಬಿನ ಸ್ಟ್ರೇಟ್ ಅವೇ ತೆಗೆದು ಕೊಟ್ಟಿದ್ದಾರೆ. ಸೊ ಇದು ಕೂಡ ಪ್ರಾವರ್ಬ್ ರಿಲೇಟೆಡ್ ಕ್ವೆಶನ್. ಸ್ಲೋ ಅಂಡ್ ಸ್ಟಡಿ, ನಿಧಾನವೇ ಪ್ರಧಾನ ಅಂತ ಏನ್ ಹೇಳ್ತೀವಿ, ಆ ತರ ಸ್ಲೋ ಅಂಡ್ ಸ್ಟಡಿ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆ ಅಂದ್ರೆ ಸ್ಲೋ ಆಗಿ ಹೋಗ್ತಾ ಇರಿ, ಪ್ರೋಗ್ರೆಸ್
ಎವ್ರಿ ಡೇ ಮಾಡ್ತಾ ಇದ್ದಲ್ಲಿ, ಓದಿನಲ್ಲಿಯೂ ಅಷ್ಟೇ ಸ್ಲೋ ಆಗಿ ಎವ್ರಿ ಡೇ ಪ್ರೋಗ್ರೆಸ್ ಮಾಡ್ತಿರುವಲ್ಲಿ ಅನ್ನೋದ್ರಲ್ಲಿ ಯಾವ ಪಾರ್ಟ್ ತಪ್ಪಿಲ್ಲ. ವಿನ್ ದ ರೇಸ್, ದ ರೇಸ್ ಅಲ್ಲಿನೂ ಯಾವುದು ಇಲ್ಲ ತಪ್ಪು. ಯಾಕಂದ್ರೆ ದ ರೇಸ್ ಒಂದು ರೇಸ್ ಓಡ್ತಾ ಇದ್ದ, ಒಂದೇ ರೇಸ್ ಓಡ್ತಾ ಇರೋದು. ಸೊ ದ ರೇಸ್ ಇದರಲ್ಲಿಯೂ ಯಾವುದು ತಪ್ಪಿಲ್ಲ. ಈಗ ಉಳಿತು ಇವೆರಡು. ಇದರಿಂದ ನಾವು 50% ಕ್ಲೋಸ್ ಬಂದಾಗಿದೆ. ಇವಾಗ ಗೆಸ್ ಮಾಡ್ಬೇಕು. ವಿನ್ ದ ರೇಸ್ ಅಂತ ಇದೆ. ಇಲ್ಲಿ ಸಿಂಗುಲರ್, ಯಾರು ಸ್ಲೋ ಅಂಡ್ ಸ್ಟಡಿ ಆಗಿರ್ತಾರೋ ಆ ಒಬ್ಬ ಪರ್ಸನ್ ರೇಸ್ ಅನ್ನ ಗೆಲ್ತಾನೆ ಅನ್ನೋದು ಹೇಳ್ತಾ ಇರೋದು. ಸೊ ಹಾಗಿದ್ದಾಗ ಅಲ್ಲಿ ಬರಬೇಕಾದದ್ದು ವಿನ್ಸ್ ದ ರೇಸ್. ಸೊ ತಪ್ಪಿರುವುದಿಲ್ಲಿ, ಯಾಕಂದ್ರೆ ಇಲ್ಲಿ ವಿನ್ಸ್ ಅನ್ನೋದು ಬರಬೇಕು. ಮುಂದಿನ ಪ್ರಶ್ನೆ, ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್ ಅಂತ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ಇಬ್ಬರಿದ್ದಾರೆ, ಅವರಿಬ್ರು ಯಾವುದೋ ಒಂದು ವಿಷಯದ ಬಗ್ಗೆ, ಇಲ್ಲ ಇವರು ಸರಿ, ಇದು ಒಂದು ಸರಿ ಅಂತ ಒಬ್ರು ಹೇಳ್ತಾ ಇದ್ದಾರೆ, ಇನ್ನೊಂದು ಸರಿ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಆದರೆ ಯಾರು ಸರಿಯಾಗಿರಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು ಇದು ಹೇಳ್ತಾರೆ. ಯಾಕಂದ್ರೆ ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್. ಇದ್ರಲ್ಲಿ ನೋಡಿ, ಫಸ್ಟ್ ವರ್ಡ್ ಅಂತ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಎವ್ರಿಬಡಿಯಲ್ಲಿ ಏನ್ ತಪ್ಪಿರೋಕ್ ಸಾಧ್ಯ? ಎವ್ರಿಬಡಿ ಇಸ್ ನಾಟ್ ರೈಟ್. ಎವ್ರಿಬಡಿ ಅಲ್ಲಿನೂ ತಪ್ಪಿಲ್ಲ. ಹ್ಯಾಸ್ ಅ ರೈಟ್ ಇದರಲ್ಲಿಯೂ ಏನು ತಪ್ಪಿಲ್ಲ. ಎವ್ರಿಬಡಿ ಹ್ಯಾಸ್ ಅ ರೈಟ್, ಯಾಕಂದ್ರೆ ಎವ್ರಿಬಡಿ ಅನ್ನೋದು ಸಿಂಗುಲರ್ ವರ್ಡ್. ಓಕೆ, ಅ ರೈಟ್ ಇಸ್ ರೈಟ್ ಟು ದೇರ್ ಒಪಿನಿಯನ್. ಪ್ರಾಬ್ಲಮ್ ಬಂದಿರೋದು ಇಲ್ಲಿ. ಸಿ, ಎವ್ರಿಬಡಿ ಅಂತ ಅಂದಾಗ ಇಲ್ಲಿ ಕೂಡ ಸಿಂಗುಲರ್ ಬರಬೇಕು ಅನ್ನೋದು ವಾದ. ಸೊ ಹಿಸ್ ಆರ್ ಹರ್ ಒಪಿನಿಯನ್ ಅಂತ ಬರಬೇಕು. ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಹಿಸ್ ಒಪಿನಿಯನ್, ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಹರ್ ಒಪಿನಿಯನ್, ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಹಿಸ್ ಆರ್ ಹರ್ ಒಪಿನಿಯನ್ ಅಂತ ಇರಬೇಕು. ಟು ದೇರ್ ಒಪಿನಿಯನ್ ಅಂತ ಅನ್ನೋದು ಅಷ್ಟು ಸರಿಯಾದಲ್ಲ. ಹಾಗಾಗಿ KPSC ಇದಕ್ಕೆ ಆಪ್ಷನ್ 3 ಅನ್ನ ಸರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್ ಅಂದ್ರೆ ಇವನ್ ಹೇಳ್ತಾ ಇರೋದು, ನಾನೊಂದು ನೋಡಿದ್ದೀನಿ, ಏನು ಅಂದ್ರೆ ಈ ಬಸ್ ಅಲ್ಲಿರುವ ಎಲ್ಲ ಸೀಟ್ಗಳಿಗೆ ನಂಬರ್ ಇದೆ. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಅನ್ನೋದಿದೆ, ಎಲ್ಲ ಸೀಟ್ಗಳು, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಆಪ್ಷನ್ 1 ಸೆಕೆಂಡ್ ಪಾರ್ಟ್ ಹ್ಯಾವ್, ಓಕೆ, ಬಿಕಾಸ್ ಎವ್ರಿ ಸೀಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಹ್ಯಾವ್ ಸರಿಯಾಗತ್ತೆ. ಸೊ ಇದರಲ್ಲಿಯೂ ತಪ್ಪಿಲ್ಲ. ನಂಬರ್ ಅಂತ ಇದೆ. ಓಕೆ, ಹ್ಯಾವ್ ನಂಬರ್ ಅಂತ ಬರಲ್ಲ, ಹ್ಯಾವ್ ಅ ನಂಬರ್ ಅಂತ ಬರುತ್ತೆ. ಒಂದು ಆರ್ಟಿಕಲ್ ಬೇಕಾಗಿದೆ ಇದೆರಡರ ಮಧ್ಯೆ. ಸೊ ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ಅ ನಂಬರ್, ಒಂದು ನಂಬರ್ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ 3 ಹ್ಯಾವ್ ಅ ನಂಬರ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಟೀಚರ್ ಗೇವ್ ಮೀ ಗುಡ್ ಅಡ್ವೈಸ್. ನಾನು ಕನ್ಫ್ಯೂಷನ್ ಅಲ್ಲಿದ್ದೆ, ಏನ್ ಮಾಡಬೇಕು, ಪ್ರಾಜೆಕ್ಟ್ ವರ್ಕ್ ಹೆಂಗೆ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆ ಕನ್ಫ್ಯೂಷನ್ ಟೈಮ್ ಅಲ್ಲಿ ಟೀಚರ್ ಬಂದು ಒಂದು ಅಡ್ವೈಸ್ ಅನ್ನ ಕೊಟ್ರು. ನಾನು ಒಂದು ಪದ ಹೇಳಿದೆ, ಒಂದು ಅಡ್ವೈಸ್ ಅನ್ನ ಕೊಟ್ರು. ದ ಟೀಚರ್ ಗೇವ್ ಮೀ, ದ ಟೀಚರ್ ಅಲ್ಲಿ ಏನ್ ತಪ್ಪಿರಲು ಸಾಧ್ಯ? ಏನೂ ತಪ್ಪಿಲ್ಲ, ಯಾಕಂದ್ರೆ ಒಬ್ಬರೇ ಟೀಚರ್ ಇರುವುದು. ಡೆಫಿನೆಟ್ ಆರ್ಟಿಕಲ್ ದ ಬರುತ್ತೆ. ಗೇವ್ ಮೀ ಕೊಟ್ಟರು, ಪಾಸ್ಟ್ ಟೆನ್ಸ್, ಇದರಲ್ಲಿಯೂ ಏನು ತಪ್ಪಿಲ್ಲ. ಗುಡ್ ಅಡ್ವೈಸ್, ಈಗ ಗುಡ್ ಅಡ್ವೈಸ್ ಕೊಟ್ಟರು. ಅಡ್ವೈಸ್ ಅನ್ನೋದು ಕೊಟ್ಟಾಗ ಅದರ ಮುಂಚೆ ಏನಾದರೂ ಒಂದು ಗೇವ್ ಮೀ ಅ ಗುಡ್ ಅಡ್ವೈಸ್, ಗೇವ್ ಮೀ ಸಮ್ ಗುಡ್ ಅಡ್ವೈಸ್ ಅನ್ನೋದು ಬರಬೇಕು. ಒಂದು ಅಂತ ಹೇಳಿದೆ ಅಂದ್ರೆ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಅವರು ಒಂದು ಒಳ್ಳೆ ಅಡ್ವೈಸ್ ಕೊಟ್ರು ಅಂತ ಹೇಳ್ತೀವಿ. ಒಂದು ಅನ್ನೋದು ಮಿಸ್ಸಿಂಗ್ ಇದೆ ಇಲ್ಲಿ. ಗೇವ್ ಮೀ ಅ ಗುಡ್ ಅಡ್ವೈಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಪೆಸಿಫಿಕ್ ಈಸ್ ಅ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಸೊ ಸಮುದ್ರ ಇದೆ, ಸಮುದ್ರದ ಆಳ ಎಷ್ಟು, ಪೆಸಿಫಿಕ್ಕಿನ ಆಳ ಎಷ್ಟು ಅಂದ್ರೆ ಜಗತ್ತಿನ ಇನ್ನೆಲ್ಲ ಸಮುದ್ರಗಳ ಆಳ ಅದ್ರಿಗಿಂತ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ದ ಪೆಸಿಫಿಕ್, ಹಾಗಾದ್ರೆ ದ ಪೆಸಿಫಿಕ್ ಈಸ್, ಇದರಲ್ಲಿ ಏನ್ ತಪ್ಪಿದೆ? ಏನೂ ತಪ್ಪಿಲ್ಲ, ಯಾಕಂದ್ರೆ ದ ಪೆಸಿಫಿಕ್ ಒಂದೇ ಇರೋದು,
ಡೆಫಿನೆಟ್ ಆರ್ಟಿಕಲ್ ಕರೆಕ್ಟ್ ಆಗಿದೆ. ಸೊ ಇದು ಈ ಆಪ್ಷನ್ ಸರಿಯಲ್ಲ. ಅ ಡೀಪೆಸ್ಟ್ ಓಷನ್, ನಾವು ಡಿಗ್ರೀಸ್ ಆಫ್ ಅಬ್ಜೆಕ್ಟಿವ್ಸ್ ಅಂತ ಮ್ಯಾರಥಾನ್ ಕ್ಲಾಸ್ 3 ಅಲ್ಲಿ ಡೀಟೇಲ್ ಆಗಿ ಸಾಲ್ವ್ ಮಾಡಿದೀವಿ. ಅದರಲ್ಲಿ ಫಸ್ಟ್ ಟ್ರಿಕ್ ಒಂದು ಹೇಳಿದೀವಿ. ಏನಪ್ಪಾ ಅಂತ ಅಂದ್ರೆ, ಡೀಪೆಸ್ಟ್ ಅನ್ನುವುದು ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಅದರ ಹಿಂದೆ ಒಂದೇ ಒಂದು ಆರ್ಟಿಕಲ್ ಬರೋದು ದ ಅಂತ. ದ ಅಂತ ಬಂದಲ್ಲಿ ಸೂಪರ್ಲೇಟಿವ್ ಇರಬೇಕು, ಸೂಪರ್ಲೇಟಿವ್ ಇದ್ದಲ್ಲಿ ಹಿಂದಗಡೆ ದ ಇರಬೇಕು. ಅದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ ಆಪ್ಷನ್ 2 ಈಸ್ ರಾಂಗ್. ಇನ್ ದ ವರ್ಲ್ಡ್ ದ ಇಸ್ ರೈಟ್, ಯಾಕಂದ್ರೆ ವರ್ಲ್ಡ್ ಒಂದೇ ಇರೋದು. ಈಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಆಪ್ಷನ್ 2 ಇಸ್ ದ ಎರರ್. ಮುಂದಿನ ಪಾರ್ಟ್. ದ ಕೋಚ್ ಟೋಲ್ಡ್ ದಟ್ ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ದ ಕೋಚ್ ಒಬ್ಬರು ಹೇಳಿದ್ದಾರೆ. ಏನಂತ? ಟೋಲ್ಡ್ ದಟ್, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್, ನೀವೆಲ್ಲರೂ, ಓಕೆ, ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಇಲ್ಲಿ ಬರೋದು ಪ್ರಶ್ನೆ. ನೀನು ಬರಬೇಕು, ನೀನು ಬರಬೇಕು, ನೀನು ಮೆರಿಬೇಕು, ನೀನು ಬರಬೇಕು ಅಂದಾಗ ಇಲ್ಲಿ ಹ್ಯಾವ್ ಅಲ್ಲ, ಹ್ಯಾಸ್ ಟು ಅಟೆಂಡ್ ದ ಮೀಟಿಂಗ್ ಅಂತ ಬರಬೇಕು. ಸೊ ಆಪ್ಷನ್ 3 ಈಸ್ ವೇರ್ ದ ಎರರ್ ಈಸ್. ಮುಂದಿನ ಭಾಗ. ನೋ ಸೂನರ್ ಡಿಡ್ ದ ಟೈಗರ್ ಅಪಿಯರ್ ದೆನ್ ಹಿ ಶಾಟ್ ಇಟ್ ಡೌನ್. ನೋ ಎರರ್. ನೋ ಸೂನರ್, ಓಕೆ, ನೋ ಸೂನರ್ ಡಿಡ್ ಅಂತ ಬಂದಾಗ ಟೈಗರ್ ಬರುತ್ತಿದ್ದಂತೆಯೇ ಅವನು ಬುಲೆಟ್ ಹೊಡೆದ. ನೋ ಸೂನರ್ ಡಿಡ್, ಇದರಲ್ಲಿ ಯಾವ ತಪ್ಪು ಇಲ್ಲ. ಯಾಕಂದ್ರೆ ನೋ ಸೂನರ್ ಡಿಡ್ ಅಲ್ಲಿ ಏನ್ ತಪ್ಪಿರಲು ಸಾಧ್ಯ? ಏನೂ ತಪ್ಪಿಲ್ಲ. ದ ಟೈಗರ್ ಅಪಿಯರ್, ಇದರಲ್ಲಿಯೂ ಏನು ತಪ್ಪಿಲ್ಲ. ಟೈಗರ್ ಬಂದಾಗ. ಸೊ ಆಪ್ಷನ್ 2 ಅನ್ನು ಎಲಿಮಿನೇಟ್ ಮಾಡಬಹುದು. ಈಗ ಉಳಿತು ಆಪ್ಷನ್ 3 ಮತ್ತು ಆಪ್ಷನ್ 4. ದೆನ್ ಅನ್ನೋದಿದೆ. ಸಮಸ್ಯೆ ಬರೋದಿಲ್ಲ. ಯಾಕೆಂದ್ರೆ ನೋ ಸೂನರ್ ಅಂತ ಬಂದಾಗ ಅದರ ಕನೆಕ್ಟಿಂಗ್ ವರ್ಡ್ ದ್ಯಾನ್ ಅಂತ ಇರಬೇಕು. ಯಾಕಂದ್ರೆ ಅದು ಕಂಪ್ಯಾರಿಸನ್. ಸೊ ದ್ಯಾನ್ ಹಿ, ನೋ ಸೂನರ್ ಡಿಡ್ ದ ಟೈಗರ್ ಅಪಿಯರ್ ದ್ಯಾನ್ ಹಿ ಶಾಟ್ ಇಟ್ ಡೌನ್ ಅನ್ನೋದು ಸರಿಯಾದ ಸೆಂಟೆನ್ಸು. ಆಪ್ಷನ್ 3 ಇಸ್ ರೈಟ್.